ಮಾಸ್ಟರ್ಸ್, ಮುಂದಿನ ಭಾಗ ಆಧ್ಯಾತ್ಮಿಕ ಜ್ಞಾನ. ಎಲ್ಲರಿಗೂ ಗೊತ್ತಿದೆ, ಇವತ್ತಿನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಹಿಂದಿನ ವಾರದಿಂದ ಬಿಲೇರಪ್ಪ ಎಂಬ ಒಂದು ಬುಕ್ಕಿನ ಸ್ವಾಧ್ಯಾಯ ನಮ್ಮ ವೇದಿಕೆಯಲ್ಲಿ ನಡೀತಾ ಇದೆ. ಹಿಂದಿನ ವಾರ ಇತ್ತು, ಅದರದ್ದು ಮುಂದಿನ ಭಾಗವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಸುರನಾಗಾಂಬಿಕಾ ಮೇಡಮ್ ಅವರಿದ್ದಾರೆ. ಅವರನ್ನು ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ಮೇಡಮ್ ನಮಸ್ತೆ, ಶುಭೋದಯ, ಸ್ವಾಗತ ಮೇಡಮ್. ಗುರುಜಿ ಪೋಸ್ಟ್. ನಮಸ್ತೆ ಮಧುರಾ ಮೇಡಮ್. ನಮಸ್ತೆ ರಂಗನಾಥ್ ಸರ್. ನಮಸ್ತೆ. ಶುಭೋದಯ. ಶುಭೋದಯ. ಎಸ್, ಸ್ಟಾರ್ಟ್ ಮಾಡ್ಲಾ ಮಧುರಾ? ಹಾ, ಮಾಡಿ. ಅದಕ್ಕೆ ಕಾಯ್ತಾ ಇದೀವಿ ಎಲ್ಲರೂ. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಮತ್ತು ಮಹಾವತಾರ್ ಬಾಬಾಜಿಯವರಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಅದ್ಭುತವಾದ ಧ್ಯಾನ ಆಯ್ತು. ಈಗ ಸ್ವಾಧ್ಯಾಯದ ಸಮಯ. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾನೆ ಬರ್ತಾ ಇದೆ. ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ, ಧ್ಯಾನ ಸಾಧನೆ ಸತ್ಯಬೋಧನೆ. ಇದು ಮಾಸ್ಟರ್ಸ್. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು, ತೆಲುಗು ಭಾಷೆಯಲ್ಲಿ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಇದುವರೆಗೂ ಮಿಲಾರೇಪರ್ ಅವರ ಜೀವನ ಚರಿತ್ರೆಯ ಈ ಪುಸ್ತಕದಲ್ಲಿ ಅವರ ಜೀವನದ ಅನೇಕ ವಿಚಾರಗಳನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ನಾವು ಹಿಂದಿನ ಒಂದು ಅವಧಿಯಲ್ಲಿ ಅವರು ಯಾವ ಒಬ್ಬ ಧರ್ಮ ಗುರುಗಳಾದ ಲಾಮರವರ ಬಳಿ ವಿದ್ಯೆಯನ್ನ ಕಲಿಯಕ್ಕೆ ಹೋಗಿದ್ರು. ಅಲ್ಲಿ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಶ್ರದ್ಧೆಯಿಂದ ಕಲಿಯದೇ ಇದ್ದಾಗ, ನಾನು ನಿನಗೆ ಸೂಟಬಲ್ ಅಲ್ಲ, ನೀನ್ ಮಾರ್ಪ ಅನ್ನೋರ ಹತ್ರಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ, ಆ ಹೆಸರು ಕೇಳ್ತಾ ಇದ್ದಂಗೆನೆ ಮಿಲಾರೇಪರ್ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭೂತಿ ಉಂಟಾಯ್ತು, ಆನಂದದ ಸ್ಥಿತಿ ಉಂಟಾಯ್ತು. ಆ ಒಂದು ಸ್ಥಿತಿಯಲ್ಲಿ ಅವರನ್ನ ನೋಡ್ಬೇಕು, ಅವರ ದರ್ಶನವನ್ನ ಮಾಡ್ಬೇಕು, ಯಾವಾಗ ನೋಡ್ತೀನಿ ಅಂತ ಈ ರೀತಿಯಾಗಿರ್ತಕ್ಕಂಥ ತೀವ್ರವಾದಂತ ಒಂದು ತುಡಿತ ಅವರಲ್ಲಿ ಉಂಟಾಯ್ತು ಅನ್ನೋದ್ರವರೆಗೆ ನಾವು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಅಲ್ಲಿಂದ ಮುಂದಕ್ಕೆ ಏನ್ ವಿಚಾರಗಳಿದೆ ಅನ್ನೋದನ್ನ ಗಮನಿಸ್ತಾ ಬರೋಣ ಮಾಸ್ಟರ್ಸ್. ಸೊ ಆ ರೀತಿಯಾಗಿ ಇಲ್ಲಿ ಅವರು ಮಾರ್ಪಾರ್ ಅವರನ್ನ ಭೇಟಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಅವರು ಅವ್ರ ದರ್ಶನವನ್ನ ಪಡ್ಕೊಳ್ಳೋದಿಕ್ಕೆ ಹೊರಡ್ತಾರೆ. ಅವರಲ್ಲಿ ಹೊರಡಬೇಕಾದ್ರೆ ಇಲ್ಲಿ ಮುಂಚಿತವಾಗಿ ಮಾರ್ಪಾ ಗುರುಗಳಿಗೆ ಮಾಸ್ಟರ್ಸ್ ಎಷ್ಟು ಅದ್ಭುತವಾದ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತಂದಾಗ ಅದನ್ನ ನಾನು ಓದ್ತೀನಿ ಮಾಸ್ಟರ್ಸ್, ಒಂದ್ಸತಿ ಗಮನಿಸ್ಕೊಡ್ರಿ. ಇಲ್ಲಿ ಮಾರ್ಪಾರ್ ಅವರ ಆಶ್ರಮಕ್ಕೆ ಅವರು ಇಲ್ಲಿ ಹೊರಟಾಗ ಅದರ ಹಿಂದಿನ ದಿನ ರಾತ್ರಿನೇ ಮಾರ್ಪಾರ್ ಅವರಿಗೆ ಒಂದು ಸ್ವಪ್ನ ಕಾಣಿಸುತ್ತೆ. ಆ ಒಂದು ಸ್ವಪ್ನದಲ್ಲಿ ಮಹರ್ಷಿ ನರೋಪರ್ ಅವರು ಉಪದೇಶ ಬೋಧೆಯನ್ನ ನೀಡಿ ಅವರು ಹೇಳ್ತಾರೆ, ಲಾಪಿನ್ ಲಾಜುಲಿಯಿಂದ ತಯಾರು ಮಾಡಿರ್ತಕ್ಕಂಥ 5 ಮುಖ ಇರ್ತಕ್ಕಂಥ ಒಂದು ಕೊಳೆಯಾದ ಒಂದು ವಜ್ರವನ್ನ ಮತ್ತು ಅಮೃತ ತುಂಬಿರ್ತಕ್ಕಂಥ ಒಂದು ಚಿನ್ನದ ಪಾತ್ರೆಯನ್ನ ಕೊಟ್ಟು, ಕೊಳೆಯಾಗಿರುವ ಈ ವಜ್ರವನ್ನು ಅಮೃತ ಜಲದಲ್ಲಿ ಶುಭ್ರ ಮಾಡಿ ಅದನ್ನು ವಿಜಯ ಶಿಖರದ ಮೇಲೆ ಪ್ರತಿಷ್ಠಾಪಿಸು ಎಂದು ಆದೇಶಿಸಿದರು. ಹೀಗೆ ಮಾಡಿದರೆ ನಮ್ಮದು ಮತ್ತು ಉಳಿದವರೆಲ್ಲರ ಲಕ್ಷ್ಯ ನೆರವೇರುತ್ತದೆ. ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿನ ಚೈತನ್ಯವಂತ ಸಾಧಕರಿಗೆ ವಿಜಯ ಉಂಟಾಗುತ್ತದೆ ಎಂದು ಹೇಳಿ ಅಂತರ್ಧಾನರಾದರು. ನೋಡಿ ಮಾಸ್ಟರ್ಸ್, ಅಂದ್ರೆ ಮುಂಚಿತವಾಗಿ ಮಿಲಾರೇಪಾರ್ ಅವರು ಅಲ್ಲಿಗೆ ಬರೋಕು ಮುಂಚಿತವಾಗೇನೆ ಮಾರ್ಪಾರ್ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಕೊಳೆಯಾಗಿರ್ತಕ್ಕಂಥ ಈ ಒಂದು ವಜ್ರವನ್ನ ಈ ಅಮೃತ ಜಲದಲ್ಲಿ ಶುಭ್ರ ಮಾಡಿ ಅದನ್ನ ವಿಜಯ ಶಿಖರದ ಮೇಲೆ ಪ್ರತಿಷ್ಠಾಪಿಸು ಅಂತ ಹೇಳಿದ್ದಾರೆ ಅನ್ನುವಂತ ಒಂದು ವಿಚಾರ ಏನಿದೆ, ಅದರಲ್ಲಿ ಎಷ್ಟು ಅದ್ಭುತವಾಗಿ ಮಿಲಾರೇಪಾರ್ ಅವರ ಸ್ಥಿತಿಗತಿಯನ್ನ, ಅವರು ಯಾವ ರೀತಿಯಾಗಿ ತಯಾರ್ ಆಗ್ಬೇಕಾಗಿರೋ ಅನ್ನೋಂಥ ವಿಚಾರವನ್ನ ಮತ್ತು ಅವ್ರು ಯಾವ ರೀತಿಯಾಗಿ ಉಚ್ಛ್ರಾಯ ಸ್ಥಿತಿಗೆ ಅವ್ರು ಸೇರ್ಕೋಬೇಕಾಗಿದೆ ಅನ್ನುವಂಥದ್ದನ್ನ ಎಷ್ಟು ಸೂಚ್ಯವಾಗಿ ಅವರಿಗೆ ತಿಳಿಸಿರುವಂಥದ್ದು. ಆ ರೀತಿಯಾಗಿ ಅದಷ್ಟು ಅವರು ಹೇಳಿ ಅಂತರ್ಧಾನರಾದ್ಮೇಲೆ ಮತ್ತೆ ಆ ಸ್ವಪ್ನದಲ್ಲಿ ಮಿಲಾರೇಪರ್ ಅವ್ರಿಗೆ ಇನ್ನು ಮುಂದುವರೆದು ಬಹಳಷ್ಟು ವಿಚಾರಗಳು ಅವ್ರಿಗೆ ಅಲ್ಲಿ ಕಾಣಿಸುತ್ತೆ ಮಾಸ್ಟರ್ಸ್. ಆ ಒಂದು
ಅವರ ಗುರುಗಳು ಹೇಳಿರೋ ಹಾಗೆ ಆ ಒಂದು ವಜ್ರವನ್ನ ಸ್ವಚ್ಛ ಮಾಡಿ ವಿಜಯ ಶಿಖರದ ಮೇಲೆ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ಆ ಒಂದು ವಜ್ರದಿಂದ ದೇದೀಪ್ಯಮಾನವಾಗಿರ್ತಕ್ಕಂಥ ಪ್ರಕಾಶ ತುಂಬಾ ಕೋಟಿ ಸೂರ್ಯರ ಪ್ರಕಾಶದಲ್ಲಿ ಅದು ಪ್ರಜ್ವಲಿಸುತ್ತೆ. ಅದು ಎಲ್ಲಾ ಕಡೆಗೂ ಕೂಡ ಹರಡಿಕೊಳ್ಳುತ್ತೆ. ಅದು 6 ಲೋಕಗಳಲ್ಲಿರ್ತಕ್ಕಂಥ ಚೈತನ್ಯ ಮೂರ್ತಿಗಳ ಮೇಲೆ ಮಹಾಪ್ರಕಾಶವನ್ನ ಸುರಿಸಿ ಕಷ್ಟಗಳು ನೋವುಗಳು ಎಲ್ಲವೂ ಕೂಡ ಉಪಶಮನ ಆಗೋದಷ್ಟೇ ಅಲ್ಲದೆ ದುಃಖ ರಾಹಿತ್ಯ ಸ್ಥಿತಿ ಉಂಟಾಗಿ ಆನಂದ ಸಾಗರದಲ್ಲಿ ಮುಳುಗೋ ಹಾಗೆ ಮಾಡ್ತು. ಮತ್ತೆ ಆ ಒಂದು ವಿಜಯ ಶಿಖರದ ಮೇಲೆ ಉಕ್ಕಿ ಹರಿಯುತ್ತಿರ್ತಕ್ಕಂಥ ಆ ಒಂದು ಪ್ರಕಾಶಕ್ಕೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಗಳನ್ನು ಮಾಡ್ತಾ ಗಾಯನವನ್ನು ಮಾಡ್ತಾ ಸಮರ್ಪಣೆಗಳನ್ನು ಎಲ್ಲರೂ ಕೂಡ ನೀಡ್ತಾ ಇರ್ತಾರೆ. ಆ ಒಂದು ವಜ್ರವನ್ನು ಸ್ವಚ್ಛ ಮಾಡಿ ವಿಜಯ ಶಿಖರದ ಮೇಲೆ ಪ್ರತಿಷ್ಠಾಪಿಸಿದ ಪ್ರಕ್ರಿಯೆಯಿಂದ ಜಯವನ್ನು ಸಾಧಿಸಿದವರೆಲ್ಲರಿಗೂ ಕೂಡ ವಿಜಯ ಶಿಖರಕ್ಕೆ ಜಯಕಾರಗಳನ್ನ ಹೇಳೋದಷ್ಟೇ ಅಲ್ಲದೆ ಪವಿತ್ರ ಮಂತ್ರಗಳಿಂದ ಯಜ್ಞಗಳನ್ನ ಮಾಡ್ತಾ ಇರುವಂತದ್ದು ಕೂಡ ಅವ್ರಿಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ಮಾರ್ಪಾರವರು ಈ ಒಂದು ವಿಜಯದಿಂದ ಇನ್ನೂ ಹೆಮ್ಮೆ ಪಡುವಂತಹ ಉನ್ನತವಾದಂತ ಸ್ಥಾನಗಳಿಗೆ ಅವರು ಸೇರ್ಕೊಂಡ್ರು ಅನ್ನುವಂಥದ್ದು ಕೂಡ ಅವ್ರಿಗೆ ಆ ಒಂದು ಸ್ವಪ್ನದಲ್ಲಿ ಕಾಣಿಸುತ್ತೆ. ನೋಡಿ ಮಾಸ್ಟರ್ಸ್, ಅಂದ್ರೆ ಮಿಲಾರೇಪಾರ್ ಅವರು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಸೇರ್ಕೊಂಡಾಗ ಏನೆಲ್ಲ ಆಗತ್ತೆ ಅನ್ನುವಂಥದ್ದು ಆ ಒಂದು ಸ್ವಪ್ನದಲ್ಲಿ ಮುಂಚಿತವಾಗಿ ಅವರಿಗೆ ತೋರಿಸಿರ್ತಕ್ಕಂಥದ್ದು. ಈ ದೃಶ್ಯಗಳನ್ನ ನೋಡಿದಂತ ಮಾರ್ಪಾರ್ ಅವರಿಗೆ ಬಹಳ ಆನಂದ ಆಗುತ್ತೆ. ಬಹಳ ಆನಂದದಿಂದ ಸ್ವಪ್ನದಿಂದ ಎಚ್ಚರಗೊಳ್ತಾರೆ. ಮಾರನೇ ದಿನ ಬೆಳಗ್ಗೆ ಫಲಹಾರದ ಸಮಯದಲ್ಲಿ ಅವರ ಪತ್ನಿ ಬರ್ತಾರೆ. ಆಕೆ ಹೇಳ್ತಾರೆ, ನನಗೆ ನಿನ್ನೆ ದಿನ ರಾತ್ರಿ ಒಂದು ಸ್ವಪ್ನ ಉಂಟಾಯ್ತು. ಆ ಸ್ವಪ್ನದಲ್ಲಿ ಪಶ್ಚಿಮದ ಉರ್ಗ್ಯಾನ್ ನಗರದಿಂದ 2 ಸ್ತ್ರೀಯರು ಒಂದು ಸ್ಫಟಿಕ ಸ್ತೂಪವನ್ನ ತೆಗೆದುಕೊಂಡು ಬಂದು ನಿಮ್ಮ ಹಸ್ತಗಳ ಕೈಗೆ ಕೊಟ್ರು. ಮತ್ತೆ ಅದು ಸ್ವಲ್ಪ ಕೊಳಕಾಗಿತ್ತು ಆ ಒಂದು ಸ್ಫಟಿಕ ಸ್ತೂಪ. ಆಮೇಲೆ ನರೋಪ ಗುರುಗಳು ಅದನ್ನ ಪೂಜಾ ಮಂತ್ರ ಶಾಸ್ತ್ರಗಳಿಂದ ಶುಭ್ರ ಮಾಡಿ ಪರ್ವತದ ಮೇಲೆ ಅದನ್ನ ಪ್ರತಿಷ್ಠಾಪಿಸ್ಬೇಕು ಅಂತ ನಿಮ್ಗೆ ಹೇಳು ಅಂತಂದ್ಬಿಟ್ಟು ನನಗೆ ತಿಳಿಸಿದ್ರು. ಈ ರೀತಿಯಾಗಿ ಆ ಸ್ತೂಪವನ್ನ ನೀವು ಪ್ರತಿಷ್ಠಾಪನೆ ಮಾಡ್ಬೇಕಾಗಿದೆ ಅಂತ ನಂಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಆಕೆ ತನ್ನ ಸ್ವಪ್ನದ ವಿಚಾರವನ್ನ ಹೇಳಿದಾಗ ಮಾರ್ಪಾರ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಆ ಒಂದು ಸ್ತೂಪ ಈಗಾಗಲೇ ಸದ್ಗುರುಗಳಾದ ನರೋಪಾರ್ ಅವರ ಆಶೀರ್ವಾದದಿಂದ ಪವಿತ್ರವಾಗೇ ಇದೆ. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಆದೇಶಗಳನ್ನ ಪಾಲನೆ ಮಾಡ್ಬೇಕು ಅಷ್ಟೇ ಅಂತಂದ್ಬಿಟ್ಟು ಅದನ್ನ ಎಲ್ಲ ಪವಿತ್ರ ಜಲದಲ್ಲಿ ನೀವು ಅದನ್ನ ಶುಭ್ರ ಮಾಡಿ ಮಂತ್ರ ಜಪಗಳಿಂದ ಅದನ್ನ ಪವಿತ್ರ ಮಾಡಿ ಪರ್ವತದ ಮೇಲೆ ಪ್ರತಿಷ್ಠಾಪನೆ ಮಾಡ್ತೀರಿ. ಮಾಡಿದಾಗ ಅದರಿಂದ ಸೂರ್ಯ ಚಂದ್ರರಿಗೆ ಸಮಾನವಾದ ಕಾಂತಿ ಹೊರಹೊಮ್ಮುತ್ತೆ. ಮತ್ ಅಷ್ಟೇ ಅಲ್ಲದೆ ಆ ಒಂದು ಸ್ಫಟಿಕ ಸ್ತೂಪ ಅನೇಕ ಸ್ತೂಪಗಳಾಗಿ ವಿಭಜನೆಗೊಂಡು ಸುತ್ತಲೂ ಇರ್ತಕ್ಕಂಥ ಅನೇಕ ಪರ್ವತ ಶಿಖರಗಳ ಮೇಲೆ ಪ್ರತಿಷ್ಠಾಪಿತವಾಗುತ್ತೆ. ಅದಕ್ಕೆ 2 ದೇವತಾ ಮೂರ್ತಿಗಳು ರಕ್ಷಾ ಕವಚವಾಗಿ ನಿಂತ್ಕೊಳ್ತಾರೆ. ಈ ರೀತಿಯಾಗಿ ನನಗೆ ಇದೆಲ್ಲ ಕಾಣಿಸ್ತು ಸ್ವಪ್ನದಲ್ಲಿ ಅಂತ ಅಂದ್ಬಿಟ್ಟು ಆಕೆ ಹೇಳ್ತಾರೆ. ಆ ವಿಚಾರವನ್ನು ಕೇಳಿಸ್ಕೊಂಡಂತ ಮಾರ್ಪಾರ್ ಅವರು ಆ 2 ಸ್ವಪ್ನಗಳಿಗಿರ್ತಕ್ಕಂಥ ಸ್ವಾರೂಪ್ಯಕ್ಕೆ ಒಳಗೊಳಗೆ ಆನಂದ ಪಡ್ತಾರೆ. 2 ಸ್ವಪ್ನಗಳು ಒಂದೇ ರೀತಿಯಾಗಿದೆ, ಇಬ್ಬರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಒಳಗೊಳಗೆ ತುಂಬಾ ಆನಂದ ಆಗತ್ತೆ. ಆದ್ರೆ ಯಾವುದೊಂದನ್ನು ಕೂಡ ಅವರು ತೋರ್ಸ್ಕೊಳ್ಳೋದಿಲ್ಲ. ನನಗೂ ಕೂಡ ಇಂಥ ಸ್ವಪ್ನ ಬಂದಿದೆ, ನಿನಗೂ ಬಂದಿದೆ, ಅಬ್ಬಾ ಇನ್ನೆಂತ ಅದ್ಭುತವಾಗಿರ್ತಕ್ಕಂಥದ್ದು ನಡೆಯುತ್ತೆ, ಈ ರೀತಿಯಾಗಿರ್ತಕ್ಕಂಥದ್ದು ಏನು ಹೇಳಕ್ ಹೋಗ್ಲಿಲ್ಲ ಮಾರ್ಪಾರ್ ಅವರು. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಈ ಸ್ವಪ್ನಕ್ಕೆ ಅರ್ಥ ಏನೋ ನನಗೇನೋ ಗೊತ್ತಿಲ್ಲ, ಈ ಸ್ವಪ್ನ ಉಂಟಾಗೋದಕ್ಕೆ ಏನೂ ಕಾರಣ ಇಲ್ಲ. ಸರಿ ನಾನು ಹೊಲದಲ್ಲಿ ಉಳುಮೆ ಮಾಡಕ್ ಹೋಗ್ಬೇಕು, ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಿದ್ಧತೆನ ಮಾಡು. ಅಷ್ಟೇ ಅಲ್ಲದೆ ನಾನಲ್ಲಿ ಹೋಗೋದಿಕ್ಕೆ ಸ್ವಲ್ಪ ಚಾಂಗನ್ನು ಕೂಡ ರೆಡಿ ಮಾಡ್ಕೊಡು ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇಲ್ಲಿ ಆ ಮಾರ್ಪಾ ಗುರುಗಳು ಮಾಮೂಲಿಯಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಅವರು ಮಹಾಗುರುಗಳಿಗೆ ಮಹಾಗುರುಗಳು, ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರೋಂಥವ್ರು. ಅವರು ಕೇವಲ ಧ್ಯಾನ, ಸ್ವಾಧ್ಯಾಯ, ಜ್ಞಾನ ಬೋಧನೆ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡ್ತಾ ಇದ್ದಂಥವ್ರು. ಅಂತವ್ರು ನಾನು ಹೊಲದಲ್ಲಿ ಉಳುಮೆ ಮಾಡೋದಕ್ಕೆ ಹೋಗ್ತೀನಿ ಅಂತಂದಾಗ ಅವರ ಪತ್ನಿಗೆ ಆಶ್ಚರ್ಯ ಆಗತ್ತೆ. ಅಲ್ಲ ಆಕೆ ಮತ್ತೆ ಅದಕ್ಕೆ ಹೇಳ್ತಾಳೆ, ಅಲ್ಲ ನೀವು ಹೊಲದಲ್ಲಿ ಉಳುಮೆ ಮಾಡ್ತೀನಿ ಅಂತ ಇದ್ದೀರಲ್ಲ, ನಿಮ್ಗೆ ಏನಾದ್ರೂ ಹುಚ್ಚಿಡ್ದಿದ್ಯಾ? ನಿಮ್ಮಂತ ಶ್ರೇಷ್ಠವಾಗಿರ್ತಕ್ಕಂಥ ಲಾಮಾರವರು ಹೊಲದಲ್ಲಿ ಯಾರಾದ್ರೂ ನಿಮ್ಮಂತ ಗುರುಗಳು ಹೊಲದಲ್ಲಿ ಉಳುಮೆ ಮಾಡಿರುವಂತ ವಿಚಾರ ಎಲ್ಲಾದ್ರೂ ಕೇಳಿದೀರಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ ನಕ್ ಬಿಡ್ತಾರೆ, ನೀವು ಹೊಲದಲ್ಲಿ ಉಳುಮೆ ಮಾಡಕ್ ಹೋಗ್ಬೇಡ್ರಿ ಅಂತ ಅಂದ್ಬಿಟ್ಟು ಆಕೆ ಹೇಳ್ತಾಳೆ. ಆದ್ರೆ
ಲಾಮಾ ಮಾರ್ಪಾರ್ ಅವರು ಆಕೆಯ ಮಾತನ್ನ ಅವರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸರಿ ಸರಿ ಅದೆಲ್ಲ ಇರ್ಲಿ, ಈಗ ನನ್ಗೆ ಚಾಂಗನ್ನ ರೆಡಿ ಮಾಡಿ ಕೊಡು ಅಂತ ಹೇಳ್ತಾರೆ. ಸರಿ, ಆಕೆ ಮಾತು ಅವ್ರು ಕೇಳಲ್ಲ ಅನ್ನೋದು ಆಕೆ ಗೊತ್ತಿದೆ, ಹಂಗಾಗಿ ನೀಟಾಗಿ ಚಾಂಗನ್ನ ರೆಡಿ ಮಾಡಿ ಒಂದ್ ಪಾತ್ರೆ ಹಾಕಿ ಕೊಡ್ತಾಳೆ. ಆದ್ರೆ ಒಂದ್ ಪಾತ್ರೆ ಹಾಕೊಟ್ರೆ ಅಲ್ಲಿ ಮಾರ್ಪಾರ್ ಅವರು ಒಂದೇ ಒಂದ್ ಪಾತ್ರೆ ಕೊಟ್ಟಿದ್ಯಾ, ಅಲ್ಲಿ ಅತಿಥಿಗಳು ಬಂದ್ರೆ ಅವ್ರಿಗೆ ಕೊಡೋದಿಕ್ಕೆ ಇನ್ನೂ ಸ್ವಲ್ಪ ಚಾಂಗ್ ಬೇಕಾಗತ್ತೆ, ಇನ್ನೊಂದ್ ಪಾತ್ರೆಯಲ್ಲೂ ಕೂಡ ಚಾಂಗನ್ನ ಹಾಕಿ ಕೊಡು ಅಂತ ಕೇಳ್ತಾರೆ. ಮಾಸ್ಟರ್ಸ್, ಈಗಾಗ್ಲೇ ಚಾಂಗ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಅದನ್ನ ಇನ್ನೊಂದ್ ಸರ್ತಿ ಈಗ ನಿಮ್ಗೆ ವಿವರಣೆ ಕೊಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಚಾಂಗ್ ಅಂತಂದ್ರೆ ಬಾರ್ಲಿಯನ್ನ ಕೊಳೆಯೋ ಹಾಗೆ ಮಾಡಿ ಅದರಿಂದ ತೆಗೆದಿರ್ತಕ್ಕಂಥ ಒಂದು ರಸವನ್ನ ಕಾಯಿಸಿ ತಯಾರು ಮಾಡಿರ್ತಕ್ಕಂಥ ಒಂದು ಪಾನೀಯ ಮಾಸ್ಟರ್ಸ್. ಆ ಒಂದು ಪಾನೀಯದಿಂದ ಇವಾಗ ಯಾರಾದ್ರೂ ಒಂದು ಮನೆಗೆ ಅತಿಥಿಗಳು ಬಂದಿದ್ದಾರೆ ಅಂದ್ರೆ ಆ ಒಂದು ಚಾಂಗನ್ನ ಕೊಟ್ರೆ ಮಾತ್ರನೇ ಅವ್ರಿಗೆ ಸರಿಯಾಗಿ ಅತಿಥಿ ಸತ್ಕಾರ ನಡೆದಿದೆ ಅಂತ ಭಾವನೆಗೆ ಬರುವಂತದ್ದು. ಆ ಒಂದು ಚಾಂಗನ್ನ ಕೊಡ್ಲಿಲ್ಲ ಅಂತಂದಾಗ ಸರಿಯಾಗಿ ಅತಿಥಿ ಸತ್ಕಾರ ಮಾಡಿಲ್ಲ ಇವರು ಅನ್ನುವಂತ ಒಂದು ಅಭಿಪ್ರಾಯ ಬರುವಂತದ್ದು. ಅಂತ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಲ್ ಪ್ಲೇ ಮಾಡುತ್ತೆ ಮಾಸ್ಟರ್ಸ್ ಚಾಂಗ್ ಅನ್ನುವಂಥದ್ದು. ಅಂತ ಚಾಂಗ್ ನನ್ಗೊಬ್ಬನ್ಗಾಗತ್ತೆ ಈ ಪಾತ್ರೆಯಲ್ಲಿ ಇರೋದು, ಅತಿಥಿಗಳು ಬಂದ್ರೆ ಅವ್ರಿಗೆ ಬೇಕಾಗತ್ತೆ, ಇನ್ನೊಂದು ಪಾತ್ರೆಯಲ್ಲೂ ಕೂಡ ಹಾಕೊಡು ಅನ್ನುವಂತ ಒಂದು ವಿಚಾರವನ್ನ ಹೇಳಿದಾಗ ಅವರ ಪತ್ನಿ ಇನ್ನೊಂದು ಪಾತ್ರೆಗೂ ಕೂಡ ಚಾಂಗನ್ನ ಹಾಕಿ ಕೊಡ್ತಾರೆ ಮಾಸ್ಟರ್ಸ್. ಸರಿ, ಮಾರ್ಪಾರ್ ಅವರು ಆ ಚಾಂಗನ್ನ ತೆಗೆದುಕೊಂಡು ಹೊಲದ ಹತ್ರಕ್ಕೆ ಹೋಗ್ತಾರೆ. ಆ ಒಂದು ಚಾಂಗಿನ ಮೇಲೆ ತಮ್ಮ ಟೋಪಿಯನ್ನ ಮುಚ್ಚಿಟ್ಟು ಹೊಲವನ್ನ ಉಳುಮೆ ಮಾಡೋ ಕೆಲಸವನ್ನ ಮಾಡೋಕೆ ಶುರು ಮಾಡ್ತಾರೆ. ಅವರು ಆ ಒಂದು ಹೊಲವನ್ನ ಉಳುಮೆ ಮಾಡುವಂತ ಕೆಲಸದ ಹಿಂದೆ ಅದ್ಭುತವಾಗಿರ್ತಕ್ಕಂಥ ಒಂದು ಸೂಕ್ಷ್ಮವಾದ ವಿಚಾರ ಇದೆ. ಏನದು ಅಂತಂದ್ರೆ, ಒಂದು ಹೊಲವನ್ನ ನಾವು ಯಾಕೆ ಉಳುಮೆ ಮಾಡ್ತೀವಿ? ಬೆಳೆಯನ್ನ ಬೆಳೆಯೋದಿಕ್ಕೆ. ಅಂದ್ರೆ ಆ ಹೊಲ ಹದವಾಗಿ ಇದ್ದಾಗ, ಅದು ಬೆಳೆಯನ್ನ ಬೆಳೆಯೋದಿಕ್ಕೆ ಹದವಾಗಿ ತಯಾರಾದಾಗ ಮಾತ್ರ ಅಲ್ಲಿ ಬೆಳೆಯನ್ನ ಬೆಳೆಯೋದಿಕ್ಕೆ ಸಾಧ್ಯ ಆಗತ್ತೆ. ಆ ಒಂದು ಹೊಲವನ್ನ ಹದವಾಗಿ ತಯಾರು ಮಾಡುವಂತದ್ದು, ಅಲ್ಲಿ ಮಾಡುವಂತ ಕೆಲಸವನ್ನ ಅಲ್ಲಿ ಮಾರ್ಪಾರ್ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಮುನ್ಸೂಚನೆಯಿಂದ ಅಲ್ಲಿ ಆ ಹೊಲ ಯಾವ ರೀತಿಯಾಗಿ ಕಳೆಗಳಿಂದ ತುಂಬಿ ಹೆಂಗೆಲ್ಲ ಅಸ್ತವ್ಯಸ್ತವಾಗಿದೆ, ಆ ಹೊಲವನ್ನ ಹದ ಮಾಡುವಂತ ಕೆಲಸ ಹೇಗಾಗ್ಬೇಕಾಗಿದೆ ಅದೇ ರೀತಿಯಾಗಿ ಮಿಲಾರೇಪಾರ್ ಅವರು ಅಷ್ಟೆಲ್ಲ ಆ ಒಂದು ಸರಿಯಾದ ರೀತಿಯಲ್ಲಿ ಇಲ್ದೇ ಇರ್ತಕ್ಕಂಥ ಆ ಹೊಲದ ಸ್ಥಿತಿಯಲ್ಲಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ರೀತಿಯಾಗಿ ಉಳುಮೆ ಮಾಡಿ ಹದಗೊಳಿಸಿ ಬೆಳೆಯನ್ನ ಬೆಳೆಯೋದಿಕ್ಕೆ ಯೋಗ್ಯನನ್ನಾಗಿ ತಯಾರು ಮಾಡ್ಬೇಕಾಗಿದೆ ಅನ್ನೋದಕ್ಕೆ ಸೂಚಕವಾಗಿ ಆ ಹೊಲವನ್ನ ಅವರು ಉಳುಮೆ ಮಾಡುವಂತ ಕೆಲಸ ಅಲ್ಲಿ ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಅವರು ಅಲ್ಲಿ ಆ ಹೊಲವನ್ನ ಉಳುಮೆ ಮಾಡ್ತಾ ಇದ್ರೆ, ಇತ್ತ ಮಿಲಾರೇಪಾರ್ ಅವರು ಮಾರ್ಪಾರ್ ಅವರ ವಾಸ್ತವ್ಯ ಎಲ್ಲಿದೆ ಅನ್ನೋದನ್ನ ಕೇಳ್ಕೊಂಡು ವಿಚಾರಿಸ್ಕೊಂಡು ಬರ್ತಾ ಇರ್ತಾರೆ. ದಾರಿಯಲ್ಲಿ ಸಿಗುವಂತವ್ರೆಲ್ಲಾರನು ಕೂಡ ಮಾರ್ಪ ಅನ್ನುವಂತ ಮಹಾಯೋಗಿಗಳು, ಮಹಾ ಅನುವಾದಕರು, ನರೋಪಾರ್ ಅವರ ಪರಮ ಶಿಷ್ಯರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಮಾಸ್ಟರ್ಸ್. ಮಾರ್ಪಾರ್ ಅವರು ತುಂಬಾ ಜನಕ್ಕೆ ಗೊತ್ತಿರಲ್ಲ. ನೋಡಿ, ಮಹಾಯೋಗಿಗಳು, ಮಹಾಗುರುಗಳು ಎಲ್ಲರೂ ಕೂಡ ಹೆಂಗೆ ಎಲೆಮರೆ ಕಾಯಿ ತರ ಇರ್ತಾರೆ ಅಂತ ಕೆಲವೇ ಜನರಿಗೆ ಮಾತ್ರನೇ ಅವರು ಗೊತ್ತಿರೋದು. ಯಾರು ಅವರ ಸಂಪರ್ಕಕ್ಕೆ ಬಂದಿರ್ತಾರೆ, ಆ ಒಂದು ಟ್ರ್ಯಾಕ್ ಅಲ್ಲಿ ಯಾರಿರ್ತಾರೆ ಅಂತ ಕೆಲವ್ರಿಗೆ ಮಾತ್ರನೇ ಗೊತ್ತಿರೋದು, ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಆ ರೀತಿಯಾಗಿ ತುಂಬಾ ಜನಕ್ಕೆ ಮಾರ್ಪಾರ್ ಅವರ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಹೀಗೆ ಅವ್ರು ಕೇಳ್ಕೊಂಡು ಅವ್ರ ಪ್ರಯಾಣವನ್ನ ಮುಂದುವರಿಸ್ತಾ ಇರ್ಬೇಕಾದ್ರೆ ಒಂದು ಪ್ರದೇಶಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಒಬ್ರು ಸಿಗ್ತಾರೆ, ಮತ್ತೆ ಅವ್ರನ್ನು ಕೂಡ ಕೇಳ್ತಾರೆ. ಇಲ್ಲಿ ಮಾರ್ಪ ಅನ್ನುವಂಥವ್ರು ಮಹಾಯೋಗಿಗಳು, ಮಹಾ ಅನುವಾದಕರು, ಅವರೆಲ್ಲಿದ್ದಾರೆ? ನರೋಪಾರ್ ಅವರ ಪರಮ ಶಿಷ್ಯರು ಅಂತ ಕೇಳಿದಾಗ ಅವರು ಯೋಗಿ ಹೌದೋ ಅಲ್ವೋ ನನಗ್ ಗೊತ್ತಿಲ್ಲ, ಅವರು ಅನುವಾದಕರು ಹೌದೋ ಅಲ್ವೋ ಗೊತ್ತಿಲ್ಲ, ನರೋಪಾರ್ ಅವರ ಶಿಷ್ಯರು ಹೌದೋ ಅಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಮಾರ್ಪ ಅಂತ ಒಬ್ರಿದ್ದಾರೆ ಅಂತ ಹೇಳ್ತಾರೆ. ಅವರನ್ನ ಏನಂತ ಕರಿತೀರಿ ನೀವು ಅಂತಂದ್ರೆ ಲಾಮಾ ಮಾರ್ಪ ಅಂತ ಕರಿತೀವಿ ಅಂತ ಹೇಳ್ತಾರೆ. ಆಗ ಮಿಲಾರೇಪಾರ್ ಅವ್ರಿಗೆ ಕ್ಲಾರಿಟಿ ಬರುತ್ತೆ, ಓಹ್ ನಾನು ಹುಡುಕ್ತಾ ಇರ್ತಕ್ಕಂಥ ವ್ಯಕ್ತಿ ಇವ್ರೆ ಅಂತ. ಮತ್ತೆ ಅವ್ರು ಎಲ್ಲಿರ್ತಾರೆ ಅಂತಂದಾಗ ಆ ವ್ಯಕ್ತಿ ಹಂಗೆ ಕೈ ತೋರಿಸ್ತಾನೆ, ಒಂದು ಬೆಟ್ಟದ ಮೇಲೆ ಕೈ ತೋರಿಸ್ತಾನೆ, ಅಲ್ಲಿರ್ತಾರೆ ಅಂತ ಮತ್ತೆ ಕೇಳ್ತಾರೆ ನಾನು ಇವಾಗ ನಿಂತಿದ್ದೀನಲ್ಲ ಈ ಪ್ರದೇಶದ ಹೆಸರೇನು ಅಂತ ಕೇಳಿದಾಗ ಅದಕ್ಕೆ ಚೋಲಾಗಾಂಗ್ ಅಂತಂದ್ಬಿಟ್ಟು ಹೆಸರನ್ನ ಹೇಳ್ತಾನೆ. ಚೋಲಾಗಾಂಗ್ ಅಂತಂದ್ರೆ ಅರ್ಥ ಏನ್ ಗೊತ್ತಾ? ಧರ್ಮಸ್ಥಳ ಅಂತ. ಆಗ ಮಿಲಾರೇಪಾರ್ ಅವ್ರಿಗೆ ತುಂಬಾ ಆನಂದ ಆಗುತ್ತೆ. ಇದು ತುಂಬಾ ಶುಭ ಸೂಚಕವಾಗಿರ್ತಕ್ಕಂಥ ಒಂದು ವಿಚಾರ. ಇಂತಹ ಒಂದು ಸ್ಥಳದಿಂದ ಅವರ ಬಗ್ಗೆ ನನಗೆ ವಿಚಾರ ಗೊತ್ತಾಗಿದೆ ಅನ್ನುವಂಥದ್ದು ತುಂಬಾ ಶುಭ ಸೂಚಕವಾಗಿ ಅವರಿಗೆ ಅದು ಅರ್ಥ ಆಗಿ ಆನಂದ ಆಗತ್ತೆ ಮಾಸ್ಟರ್ಸ್. ತದನಂತರ ಆ ದಾರಿಯಲ್ಲಿ ಹಾಗೆ ಮುಂದುವರಿತಾ ಇರ್ತಾರೆ. ಮತ್ತೆ ಕಾಣಿಸಿದವ್ರನ್ನೆಲ್ಲಾರನು ಕೂಡ ಮಾರ್ಪಾರ್ ಅವ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ. ಕೆಲವ್ರು ಗೊತ್ತಿದೆ ಅಂತಾರೆ, ಕೆಲವ್ರು ಗೊತ್ತಿಲ್ಲ ಅಂತಾರೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಸಿಗ್ತಾರೆ. ಆತ
ಒಳ್ಳೆ ಯುವಕ, ಚೆನ್ನಾಗಿ ಉತ್ತಮವಾಗಿರ್ತಕ್ಕಂಥ ಉಡುಪುಗಳನ್ನ ಧರಿಸಿ ಆಕರ್ಷಕವಾಗಿ ವಸ್ತ್ರಾಭರಣಗಳನ್ನ ಧರಿಸಿ ತಯಾರಾಗಿ ಇರ್ತಾನೆ. ಆತ ಎದುರಿಗೆ ಬರ್ತಾನೆ. ಆತನನ್ನು ಕೂಡ ಕೇಳ್ತಾರೆ, ಇಲ್ಲಿ ಮಾರ್ಪ ಅನ್ನೋರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಆಗ ಆ ಹುಡುಗ ಹೇಳ್ತಾನೆ, ಅವರು ನಮ್ಮ ತಂದೆಯವರು. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ, ಬಂಗಾರನ ಎಲ್ಲ ಕೂಡ ತಗೊಂಡು ಹೋಗಿ ಭಾರತ ದೇಶಕ್ಕೆ ತಗೊಂಡು ಹೋಗಿ ಬಂಡಿಯಷ್ಟು ಕಾಗದಗಳನ್ನ ಅದ್ರ ಬದಲಾಗಿ ಹೊತ್ಕೊಂಡ್ ಬಂದ್ರು. ಅದನ್ನೆಲ್ಲ ಅಲ್ಲಿ ಕೊಟ್ಟು ಬಂಡಿಯಷ್ಟು ಕಾಗದಗಳನ್ನ ಹೊತ್ಕೊಂಡ್ ಬಂದಿದ್ದಾರೆ. ನೀವು ಕೇಳ್ತಾ ಇರೋದು ಅವ್ರ ಬಗ್ಗೆನೇ. ಆದ್ರೆ ಯಾವತ್ತೂ ಕೂಡ ಹೊಲವನ್ನ ಉಳುಮೆನೇ ಮಾಡದೆ ಇರೋಂಥವ್ರು ಇವತ್ತು ಹೊಲದಲ್ಲಿ ಉಳುಮೆ ಮಾಡ್ತಾ ಅಲ್ಲಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾನೆ ಆ ಹುಡುಗ. ಆ ರೀತಿಯಾಗಿ ಹೇಳ್ದಾಗ ಸರಿ ಅಂತಂದ್ಬಿಟ್ಟು ಹೆಜ್ಜೆಗಳನ್ನ ಇಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಮಿಲಾರೇಪರ್ ಅವ್ರಿಗೆ ಒಂದು ಡೌಟ್ ಬರುತ್ತೆ, ಅಲ್ಲ ನಾನ್ ಹುಡುಕ್ತಾ ಇರೋದು ಅವರನ್ನೇ, ಆದ್ರೆ ಅಂತಹ ದೊಡ್ಡ ಅನುವಾದಕರು, ದೊಡ್ಡ ಗುರುಗಳು ಉಳುಮೆ ಮಾಡೋ ಕೆಲಸ ಮಾಡ್ತಾರಿಯೇ ಅನ್ನುವಂತ ಅನುಮಾನ ಬರುತ್ತೆ. ಅದೇ ರೀತಿಯಾಗಿ ಆಲೋಚನೆ ಮಾಡ್ತಾ ಅವರು ಹೋಗ್ತಾ ಇರ್ತಾರೆ. ಮತ್ತೆ ಮಾಸ್ಟರ್ಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಹೊಲದಲ್ಲಿ ಆಜಾನುಬಾಹು ಸ್ಥೂಲಕಾಯ, ನೋಡಿ ತುಂಬಾ ದಪ್ಪಕ್ಕೆ ಇದಾರೆ ಅನ್ನುವಂಥದ್ದು, ಸ್ಥೂಲಕಾಯ ಅನ್ನುವಂತ ಒಂದು ವಿವರಣೆ ಮಾರ್ಪರ್ ಅವರಿಗೆ ಕೊಡ್ತಾ ಇದ್ದಾರೆ. ಆಜಾನುಬಾಹುವಾಗಿದ್ದಾರೆ, ಸ್ಥೂಲಕಾಯರಿದ್ದಾರೆ, ಡೊಳ್ಳು ಹೊಟ್ಟೆ ಇದೆ, ದೊಡ್ಡ ದೊಡ್ಡ ಕಣ್ಣುಗಳಿದೆ. ಈ ರೀತಿಯಾಗಿ ಕಾಣಿಸುವಂತವ್ರು ತುಂಬಾ ಉನ್ನತವಾಗಿ ಕಾಣಿಸ್ತಾ ಇದ್ದಾರೆ. ಆ ರೀತಿಯಾಗಿ ಕಾಣಿಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಉಳುಮೆ ಮಾಡ್ತಾ ಇರೋದು ಅಲ್ಲಿ ಅವ್ರಿಗೆ ಕಾಣಿಸುತ್ತೆ, ಮಿಲಾರೇಪರ್ ಅವ್ರಿಗೆ. ಆಗ ಅವರನ್ನ ನೋಡ್ತಾ ಇದ್ದಾಗ ಅವರೇ ಸದ್ಗುರುಗಳು ಮಾರ್ಪ ಅಂತ ತಿಳಿದೇ ಇದ್ರೂ ಕೂಡ ಆ ಕ್ಷಣ ಅವ್ರನ್ನ ನೋಡಿದ ಒಂದು ಕ್ಷಣ ಅವ್ರಿಗೆ ಹೇಳೋದಿಕ್ಕೆ ಅತೀತವಾಗಿರ್ತಕ್ಕಂಥ ಆನಂದ ಅನ್ನುವಂಥದ್ದು ತುಂಬಿ ಹೋಗುತ್ತೆ. ಉದ್ವೇಗ ಅನ್ನುವಂಥದ್ದು ಅವರನ್ನ ಆವರಿಸುತ್ತೆ. ಸುತ್ತಲಿನ ಪರಿಸರದ ಅರಿವೇ ಇಲ್ದಂಗೆ ಅವರೊಂದು ರೀತಿಯಾಗಿರ್ತಕ್ಕಂಥ ಶೂನ್ಯ ಸ್ಥಿತಿಗೆ ಹೊಟ್ಟೋಗ್ತಾರೆ. ಆಮೇಲಿಂದ ಸ್ವಲ್ಪ ಸಮಯ ಆದ್ಮೇಲೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ್ಮೇಲೆ ಅವ್ರ ಹತ್ರಕ್ಕೆ ಹೋಗಿ, ಓ ಪೂಜಾರ್ಹ ಆರ್ಯ, ಪ್ರಖ್ಯಾತ ಋಷಿ ನರೋಪ ಶಿಷ್ಯರು ಅನುವಾದಕರು ಆದ ಮಾರ್ಪಾರವರು ನಿವಾಸಿಸುವ ಸ್ಥಳ ಎಲ್ಲಿದೆ ಅಂತಂದ್ಬಿಟ್ಟು ಅವರನ್ನೇ ಹೋಗಿ ಕೇಳ್ತಾರೆ. ಯಾಕೆಂದ್ರೆ ಅವ್ರೇ ಅನ್ನೋದು ಗೊತ್ತಿಲ್ವಲ್ಲ, ಹಾಗಾಗಿ ಅವರನ್ನೇ ಹೋಗಿ ಕೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಅಂದ್ರೆ ಆ ಹುಡುಗ ಹೇಳ್ತಾನೆ, ಹೊಲದಲ್ಲಿ ಅವ್ರು ಉಳುಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಯಾವ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ, ಹುಡುಕೊಂಡ್ ಬರ್ತಾರೆ. ಹುಡುಕೊಂಡ್ ಬಂದಾಗ ಅವರೇ ಮಾರ್ಪ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಿರಲ್ಲ. ಅವ್ರ ಹತ್ರನೇ ಹೋಗಿ ಈ ಪ್ರಶ್ನೆಯನ್ನ ಕೇಳಿದಾಗ ಆಗ ಮಾರ್ಪರವರು ಏನ್ ಹೇಳ್ತಾರೆ ಗೊತ್ತಾ, ಅವರನ್ನ ಆಪಾದಮಸ್ತಕ ನೋಡ್ತಾರೆ. ಮಾರ್ಪರವರು ಮಿಲಾರೇಪರ್ ಅವರನ್ನ ಅಡಿಯಿಂದ ಮುಡಿವರೆಗೆ ಜಾಗ್ರತೆಯಿಂದ ಪರಿಶೀಲನೆ ಮಾಡಿ, ನೀನ್ ಎಲ್ಲಿಂದ ಬಂದಿದೀಯಾ, ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಮಿಲಾರೇಪರ್ ಅವರು, ನಾನೊಬ್ಬ ಪಾಪಾತ್ಮನಾಗಿದ್ದೇನೆ, ಸಾಂಗ್ ಪ್ರಾಂತ್ಯದಿಂದ ಬಂದಿದ್ದೇನೆ, ಧರ್ಮೋಪದೇಶಕರಾಗಿರ್ತಕ್ಕಂಥ ಮಾರ್ಪ ಗುರುಗಳ ಬಗ್ಗೆ ಕೇಳಿ ಅವರಿಂದ ಧರ್ಮ ದೀಕ್ಷೆಯನ್ನ ತೆಗೆದುಕೊಂಡು ಮುಕ್ತಿಯನ್ನ ಹೊಂದಬೇಕು ಅಂತ ಬಂದಿದ್ದೇನೆ ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗಿದ್ರೆ ಸರಿ, ಈಗ ಇಲ್ಲಿ ಉಳ್ದಿರ್ತಕ್ಕಂಥ ಭೂಮಿಯನ್ನ ನೀನ್ ಪೂರ್ತಿಯಾಗಿ ಉಳುಮೆ ಮಾಡಿದ್ದಾದ್ರೆ ನಿನ್ಗೆ ಮಾರ್ಪಾರವರ ಪರಿಚಯ ಮಾಡಿಸ್ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲಿಂದ ನೋಡ್ರಿ, ಆ ರೀತಿಯಾಗಿ ಹೇಳಿದ್ದ ಅಷ್ಟೇ ಅಲ್ಲ, ಮಾರ್ಪಾರವರು ಅತಿಥಿಗಳು ಬಂದಾಗ ಅವ್ರಿಗೆ ಕೊಡೋದಿಕ್ಕೂ ಕೂಡ ಚಾಂಗ್ ಬೇಕಾಗತ್ತೆ, ಇನ್ನೊಂದು ಪಾತ್ರೆಗೆ ಹಾಕೊಡು ಅಂತ ಕೇಳಿ ತಗೊಂಡ್ ಬಂದಿದ್ರಲ್ಲ, ಆ ಒಂದು ಚಾಂಗ್ನ ಜಾಡಿಯನ್ನ ಮಿಲಾರೇಪರ್ ಅವ್ರಿಗೆ ಕೊಡ್ತಾರೆ. ಆ ಒಂದು ಚಾಂಗ್ ಅನ್ನ ಮಿಲಾರೇಪರ್ ಅವರು ಕುಡಿತಾರೆ. ಕುಡಿತಾ ಇದ್ದಂಗೆನೆ ಅದೆಷ್ಟೋ ಉತ್ಸಾಹ ಉಂಟಾಗತ್ತೆ ಮಾಸ್ಟರ್ಸ್. ಆ ಒಂದು ಪ್ರಯಾಣವನ್ನ ಮಾಡಿ ಬಂದಿರ್ತಕ್ಕಂಥ ದಣಿವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ. ಮತ್ತೆ ಅವರು ಏನ್ ಹೇಳಿರ್ತಾರೆ ಮಾರ್ಪರ್ ಅವರು, ನೀನು ಈ ಒಂದು ಉಳಿದಿರ್ತಕ್ಕಂಥ ಹೊಲವನ್ನ ಉಳುಮೆ ಮಾಡು, ನಾನು ಮಾರ್ಪರ್ ಅವರನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿರುವಂತ ಕಾರಣಕ್ಕಾಗಿ ಅವರು ನೇಗಳನ್ನ ಹಿಡ್ಕೊಂಡು ಆ ಒಂದು ಉಳುಮೆ ಮಾಡುವಂತ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಆ ಒಂದು ಹೊಲವನ್ನ ಅದೆಷ್ಟು ಇಷ್ಟದಿಂದ, ಅದೆಷ್ಟು ಪ್ರೀತಿಯಿಂದ, ಅದೆಷ್ಟು ಉತ್ಸಾಹದಿಂದ ಉಳುಮೆ ಮಾಡ್ತಾರೆ ಅಂತಂದ್ರೆ, ಈ ಹೊಲವನ್ನ ಉಳುಮೆ ಮಾಡ್ತಾ ಇರೋದ್ರಿಂದ ನನಗೆ ನನ್ನ ಗುರುಗಳಾದ ಮಾರ್ಪಾರವರ ಒಂದು ಸಂಪರ್ಕ ಸಿಗುತ್ತೆ ಅನ್ನುವಂತ ಅದ್ಭುತವಾದ ಅನುಭೂತಿಯಿಂದ ಆ ಒಂದು ಹೊಲವನ್ನ ಉಳುಮೆ ಮಾಡ್ತಾರೆ. ಆ ರೀತಿಯಾಗಿ ಆ ಒಂದು ಹೊಲವನ್ನ ಉಳುಮೆ ಮಾಡಿದ್ದಾದ ನಂತರ ಮಾರ್ಪಾರವರ ಪುತ್ರ ಮತ್ತೊಂದ್ಸರ್ತಿ ಅಲ್ಲಿಗೆ ಬರ್ತಾನೆ. ಯಾರು ಸೂಚನೆಯನ್ನ ಕೊಟ್ಟಿದ್ರು, ಹೇಳಿದ್ರು, ವಿವರಣೆಯನ್ನ ಅದೇ ಹುಡುಗ ಆತ ಬಂದು ಹೇಳಿದಾಗ, ನಮ್ಮ ತಂದೆಯವರು ನಿಮ್ಮನ್ನ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಆತ ನಮ್ ತಂದೆಯವ್ರು ಹೇಳಿ ಕಳ್ಸಿದ್ದಾರೆ ಬನ್ನಿ ಅಂತಂದಾಗ ಮಿಲಾರೇಪರ್ ಅವರು ತುಂಬಾ ಖುಷಿಯಾಗಿ ಹೋಗ್ತಾರೆ ಮಾಸ್ಟರ್ಸ್.
ಆಮೇಲೆ ಅವ್ರು ಹೋಗಿದ್ದಾದ್ಮೇಲೆ ಮುಂದಿನ ದಿನಗಳಲ್ಲಿ ಆ ಮಿಲಾರೇಪರ್ ಅವರು ಆ ಒಂದು ಹೊಲವನ್ನ ಸಹಾಯಕ ಹೊಲ ಅಂತಾನೆ ಕರೆಯೋದಿಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಹೊಲವನ್ನ ಉಳುಮೆ ಮಾಡಿದ್ರಿಂದಾನೇ ಆ ಮಾರ್ಪ ಗುರುಗಳ ಒಂದು ಸಂಪರ್ಕ ಸಿಕ್ಕಿದ್ದು ಅನ್ನುವಂತ ಒಂದು ಕೃತಜ್ಞತಾ ಭಾವನೆಯಿಂದ ಆ ಹೊಲವನ್ನ ಸಹಾಯಕ ಹೊಲ ಅಂತಾನೆ ಕರೆಯುವಂಥದ್ದು. ನೋಡಿ ಮಾಸ್ಟರ್ಸ್, ಇಲ್ಲಿ ಇನ್ನೊಂದು ಸೂಕ್ಷ್ಮತೆ ಇದೆ. ಆ ಒಂದು ಹೊಲವನ್ನ ಬಹಳಷ್ಟು ಭಾಗವನ್ನ ಮಾರ್ಪರವರು ಉಳುಮೆ ಮಾಡಿ ಹದ ಮಾಡಿದ್ರು. ಇನ್ನು ಸ್ವಲ್ಪ ಹೊಲವನ್ನ ಉಳುಮೆ ಮಾಡ್ಬೇಕಾಗಿತ್ತು. ಆ ಒಂದು ಉಳುಮೆ ಮಾಡೋ ಬ್ಯಾಲೆನ್ಸ್ ಇರುವಂತ ಕೆಲಸವನ್ನ ಮಿಲಾರೇಪರ್ ಅವರ ಕೈಗಳಿಂದಾನೇ ಮಾಡಿಸಿದ್ರು. ಇದ್ರ ಅರ್ಥ ಏನು ಅಂದ್ರೆ, ನಮ್ಗೆಲ್ಲರಿಗೂ ಕೂಡ ಕರ್ಮ ಸಿದ್ಧಾಂತದ ಬಗ್ಗೆ ವಿಚಾರಗಳು ಗೊತ್ತಿರಬಹುದು. ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತಿರಬಹುದು. ಏನ್ ಹೇಳ್ತಾ ಇದ್ದಾರೆ ಪತ್ರಿಜಿಯವ್ರು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ, ಕರ್ಮಗಳು ನೀವು 100 ಮಾಡಿದ್ರೆ 100ರಲ್ಲಿ ನಿಮ್ಗೆ ಕೇವಲ 20% ಮಾತ್ರ ಕರ್ಮಗಳು ನಿಮ್ಗೆ ಅನುಭವಿಸೋದಿಕ್ಕೆ ಕೊಡ್ತಾರೆ. ಇನ್ನು 80% ಕರ್ಮಗಳು ನಿಮ್ಗೆ ಮಾಫಿ ಮಾಡ್ತಾರೆ. ಆ 20% ಕರ್ಮಗಳನ್ನ ನೀವು ಅನುಭವಿಸಿ ಅಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥ ಪಾಠಗಳನ್ನ ನೀವು ಕಲ್ತ್ರೆ ಅವಾಗ ಅಲ್ಲಿ ಎಲ್ಲಾ ಕರ್ಮಗಳು ಇಲ್ದಂಗಾಗುತ್ತೆ. ಅವಾಗ ನೀವು ಮುಕ್ತಿ ಮಾರ್ಗಕ್ಕೆ ಬರ್ತೀರಿ, ಜನನ ಮರಣ ಚಕ್ರದಿಂದ ಹೊರಕ್ಕೆ ಬರ್ತೀರಿ. ಇದು ವಿಶ್ವದಲ್ಲಿ ನೀವು 100 ತಪ್ಪುಗಳು ಮಾಡಿದ್ರೆ 100 ತಪ್ಪುಗಳಿಗೂ ಶಿಕ್ಷೆನ ಅನುಭವಿಸುವಂತ 100 ತಪ್ಪುಗಳು ಕೊಡೋದಿಲ್ಲ. 80 ತಪ್ಪುಗಳನ್ನ ಮಾಫಿ ಮಾಡಿ 20 ಮಾತ್ರ ಕೊಡ್ತಾರೆ ಅನ್ನುವಂಥದ್ದನ್ನ ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದು. ಅದರ ಪ್ರಕಾರನೇ ಈ ಒಂದು ಈ ಹೊಲವನ್ನ ಉಳುಮೆ ಮಾಡುವಂತ ಈ ಒಂದು ವಿಚಾರ ಏನಿದೆ, ಇದರಿಂದ ಕೂಡ ನಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆ ಒಂದು ಹೊಲವನ್ನ ಪೂರ್ತಿಯಾಗಿ ಮಿಲಾರೇಪರ್ ಅವರು ಉಳುಮೆ ಮಾಡ್ಬೇಕು ಅಂತ ಮಾರ್ಪರ್ ಅವರು ಹೇಳಿಲ್ಲ. ಬಹಳಷ್ಟು ಹೊಲವನ್ನ ಅವರು ಉಳುಮೆ ಮಾಡಿ ಇನ್ನ ಸ್ವಲ್ಪ ಮಾತ್ರ ಏನ್ ಉಳಿದಿತ್ತು ಅದನ್ನ ಉಳುಮೆ ಮಾಡೋದಿಕ್ಕೆ ಹೇಳಿದ್ರು. ನೋಡಿ ಮಾಸ್ಟರ್ಸ್, ಎಷ್ಟು ಸೂಚ್ಯವಾಗಿರುತ್ತೆ ಯೋಗಿಗಳ ಪ್ರತಿಯೊಂದು ಕೆಲಸಗಳಲ್ಲಿ ಈ ಒಂದು ವಿಚಾರಗಳು. ಎಸ್ ಮಾಸ್ಟರ್ಸ್, ಅದನ್ನೆಲ್ಲವನ್ನು ಕೂಡ ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯಿಂದ, ಅತ್ಯಂತ ಸೂಕ್ಷ್ಮವಾದ ದೃಷ್ಟಿಯಿಂದ ನಾವು ಗಮನಿಸಿದಾಗ ಪ್ರತಿಯೊಂದರಲ್ಲೂ ಕೂಡ ಒಂದು ಸಂದೇಶ ಇರುತ್ತೆ. ಅದನ್ನ ನಾವು ಗ್ರಹಿಸೋರಾಗಿರ್ಬೇಕು ಅಷ್ಟೇ. ನಮ್ಗೆ ಗ್ರಹಿಸುವಂತ ಒಂದು ಸ್ಥಿತಿ, ಶಕ್ತಿ, ಸಾಮರ್ಥ್ಯ, ಕೌಶಲ್ಯ ಇದೆ ಅಂತಂದ್ರೆ ಪ್ರತಿಯೊಂದು ಕೂಡ ನಮ್ಗೆ ಅರ್ಥ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಹಾಗಾಗಿನೇ ಅಲ್ವಾ ಹೇಳಿರ್ತಕ್ಕಂಥದ್ದು, ಇವಾಗ 20% ಕರ್ಮಗಳನ್ನ ನಾವು ಅನುಭವಿಸ್ಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಅಲ್ವಾ. ಆದ್ರೆ ಆ 20% ಕರ್ಮಗಳು ಪ್ರಾಕ್ಟಿಕಾಲಿಟಿಗೆ ಬರೋಕ್ಕೂ ಮೊದಲೇನೆ ಸೂಕ್ಷ್ಮ ಸ್ಥಾಯಿಯಲ್ಲಿ ಇರುತ್ತವೆ. ಸೂಕ್ಷ್ಮ ಸ್ಥಾಯಿಯಲ್ಲಿ ಇರ್ತಕ್ಕಂಥ ಆ ಕರ್ಮಗಳು ಪ್ರಾಕ್ಟಿಕಾಲಿಟಿಗೆ ಬರೋಕ್ಕೆ ಮೊದಲು ನಮಗೆ ಸೂಚನೆಗಳು ಸಿಗ್ತಾ ಇರುತ್ತೆ. ಈ ರೀತಿಯಾಗಿ ಆಗುತ್ತೆ, ಈ ರೀತಿಯಾಗಿ ಆಗುತ್ತೆ ಅಂತ. ಉದಾಹರಣೆಗೆ ಯಾರೋ ಏನೋ ಯಾರಿಗೂ ಏನೋ ಅಪಾಯ ಆಗತ್ತೆ, ಆಕ್ಸಿಡೆಂಟ್ ಆಗತ್ತೆ, ಅವ್ರು ತೀರ್ಕೊಳ್ತಾರೆ, ಯಾರೋ ಏನೋ ನಮ್ ನೆಂಟರಿಷ್ಟು ತೀರ್ಕೊಳ್ತಾರೆ, ಹತ್ತಿರದವ್ರ ಬಂಧುಗಳು ಸಾವನ್ನಪ್ಪುವಂಥದ್ದಿದೆ ಅನ್ನುವಂಥದ್ದು ಮುಂಚಿತವಾಗಿ ನಮ್ಗೆ ಕೆಲವ್ರಿಗೆ ಸೂಚನೆಗಳು ಸಿಗ್ತಾ ಇರತ್ತೆ. ಯಾಕೋ ನನಗೆ ಸಮಾಧಾನ ಆಗ್ತಾ ಇಲ್ಲ, ನನ್ಗೆ ಈ ತರ ಏನೇನೋ ಕನಸುಗಳು ಬರ್ತಾ ಇದೆ, ಏನೇನೋ ಸೂಚನೆಗಳು ಅನ್ನಿಸ್ತಾ ಇದೆ, ಕಾಗೆ ಬಂದು ಮನೆ ಮೇಲೆ ಕೂತ್ಕೊಂಡು ಕೂಗ್ತಾ ಇದೆ, ಏನೇನೋ ಸರಿಯಲ್ಲ ಅನ್ನುವಂಥದ್ದೆಲ್ಲ ಏನೇನೋ ನಡೀತಾ ಇದೆ ಅನ್ನೋದು ನಾವು ಎಷ್ಟೋ ಜನ ಗಮನಿಸುವಂಥದ್ದು ನಡೀತಾ ಇರುತ್ತೆ. ಬೇರೆಯವ್ರ ಹತ್ರ ಈ ವಿಚಾರಗಳನ್ನ ಮಾತಾಡೋದು ಕೂಡ ನಡೀತಾ ಇರುತ್ತೆ. ಇದೆಲ್ಲ ಕೂಡ ಬಹಳಷ್ಟು ಜನಕ್ಕೆ ಇರುವಂತ ಅನುಭವದ ವಿಚಾರ. ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ ಅಂತಂದ್ರೆ, ಸೂಕ್ಷ್ಮ ಸ್ಥಾಯಿಯಲ್ಲಿರ್ತಕ್ಕಂಥ ವಿಚಾರಗಳು ಪ್ರಾಕ್ಟಿಕಾಲಿಟಿಗೆ ಬರೋಕೆ ಮುಂಚಿತವಾಗಿನೇ ಈ ರೀತಿಯಾಗಿ ನಮ್ಗೆ ಸೂಚನೆ ಕೊಡುತ್ತೆ. ಆ ಸೂಚನೆಯನ್ನ ಯಾರು ಹಿಡ್ಕೊಳ್ತಾರೆ, ಆ ಸೂಚನೆಯನ್ನ ಹಿಡ್ಕೊಂಡವರು ಆ ಒಂದು ಕರ್ಮ ಇಂಥದ್ದಿದ್ಯಾ, ನಾನು ಇಂಥದ್ದು ಅನುಭವಿಸ್ಬೇಕಾಗಿದ್ಯಾ, ಅಯ್ಯೋ ಪರಮಾತ್ಮ ನಾನು ಇಂಥ ತಪ್ಪುಗಳು ಮಾಡಿದ್ದೀನ, ಇಂಥ ನೀಚವಾಗಿರ್ತಕ್ಕಂಥ ಕನಿಷ್ಠವಾದ ಕೆಲಸನ ನಾನು ಮಾಡಿದ್ದೀನ, ಈ ಒಂದು ಪಾಪದ ಕೆಲಸ ಇವಾಗ ಮತ್ತೆ ನನ್ನ ಜೀವನದಲ್ಲಿ ಇದಕ್ಕೆ ಫಲ ನಾನು ಅನುಭವಿಸೋದಕ್ಕೆ ಹೀಗೆ ಬರ್ತಾ ಇದೆಯಾ ಅನ್ನುವಂಥದ್ದು ನಮ್ಗೆ ಅರ್ಥ ಆದಾಗ, ಓ ನಾನಿನ್ನೆಷ್ಟು ಪಾಪ ಮಾಡಿದ್ದೀನಿ, ನಾನು ಈ ಪಾಪವನ್ನ ಪ್ರಕ್ಷಾಳನೆ ಮಾಡ್ಕೋಬೇಕು, ಪರಮಾತ್ಮ ನನ್ನ ತಪ್ಪನ್ನ ಕ್ಷಮಿಸು, ಈಗ ನನಗೆ ಜ್ಞಾನ ಇದೆ, ನಾನು ಇನ್ನು ಯಾವತ್ತೂ ಕೂಡ ಅಂತ ತಪ್ಪುಗಳನ್ನ ಮಾಡೋದಿಲ್ಲ ಅಂತಂದ್ಬಿಟ್ಟು ನಾವದನ್ನ ಆ ತಪ್ಪುಗಳನ್ನ ರಿಯಲೈಸ್ ಆಗಿ ನಾನಿನ್ನು ಇಂಥ ತಪ್ಪುಗಳನ್ನ ಮಾಡೋದಿಲ್ಲ ಅನ್ನುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆ ಕರ್ಮವನ್ನ ಅದು ಸೂಕ್ಷ್ಮ ಸ್ಥಾಯಿಯಲ್ಲಿ ಇದ್ದಾಗ್ಲೇ ಸೂಕ್ಷ್ಮ ಸ್ಥಾಯಿಯಲ್ಲೇ ಕ್ಲಿಯರ್ ಮಾಡ್ಕೋಬಹುದು ಮಾಸ್ಟರ್ಸ್. ಅದಕ್ಕೆ ನಾನ್ ಲೈವ್ ಎಕ್ಸಾಂಪಲ್. ನನ್ನ ಜನ್ಮ ಪರಂಪರೆಯ ಕರ್ಮಗಳು ಅಥವಾ
ಪೂರ್ವಾರ್ಜಿತ ಅಂದ್ರೆ ಈ ಆನ್ಸಿಸ್ಟ್ರಲ್ ಕರ್ಸ್ ಅಂತ ಹೇಳ್ತೀವಿ, ವಂಶಾವಳಿಯಿಂದ ಬಂದಿರತಕ್ಕಂತ ಶಾಪ, ಇವೆಲ್ಲವೂ ಕೂಡ ಈ ಸಾಧನೆ ಮಾರ್ಗದಲ್ಲಿ ಆಳಕ್ಕೆ ಇಳಿತಾ ಇಳಿತಾ ಅವೆಲ್ಲ ಕೂಡ ಎದ್ದಿರುವಂತದ್ದು ಮಾಸ್ಟರ್ಸ್. ಅವೆಲ್ಲ ನನ್ನ ಸಂಚಿತ, ಆಗಾಮಿ, ಪ್ರಾರಬ್ಧ ಎಲ್ಲ ಕರ್ಮಗಳ ಜೊತೆಗೆ ಈ ಆನ್ಸಿಸ್ಟ್ರಲ್ ಕರ್ಸ್, ವಂಶಾವಳಿ ಶಾಪ ಅನ್ನುವಂಥದ್ದು ಕೂಡ ಒಂದೇ ಸರ್ತಿ ಎದ್ದಾಗ ಅದೆಲ್ಲವೂ ಕೂಡ ಸುನಾಮಿ ರೀತಿಯಲ್ಲಿ ಬರೋದಿಕ್ಕೆ ಸೂಕ್ಷ್ಮ ಸ್ಥಾಯಿಯಲ್ಲಿ ಸಿದ್ಧವಾಗಿದ್ದಾಗ, ಆ ಸೂಕ್ಷ್ಮ ಸ್ಥಾಯಿಯಲ್ಲಿ ಇರ್ತಕ್ಕಂಥ ಆ ಕರ್ಮದ ವಿಚಾರಗಳು ನನಗೆ ಅರ್ಥ ಆದಾಗ, ಆ ಒಂದು ಸೂಕ್ಷ್ಮ ಸ್ಥಾಯಿಯಲ್ಲಿ ಬಹಳಷ್ಟು ಕರ್ಮಗಳನ್ನ ಅದನ್ನ ಪ್ರಕ್ಷಾಳನೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನನ್ನ ಹೆಜ್ಜೆಗಳು ನಡೆದಿರೋದು. ಅದನ್ನ ತಡ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಇಂತಹ ಪುಸ್ತಕಗಳ ಜ್ಞಾನ ಮತ್ತೆ ಆ ಒಂದು ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ನನಗೆ ಕನೆಕ್ಟ್ ಆಗ್ತಾ ಬಂದಿದ್ದು. ಯಾಕೆಂದ್ರೆ ನಾನು ಸಿದ್ಧವಾಗಿದ್ದೀನಿ ಆ ಕರ್ಮಗಳನ್ನ ಆ ಸ್ಥಾಯಿಯಲ್ಲೇನೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆ ಸಿದ್ಧವಾಗಿರೋದಕ್ಕೋಸ್ಕರ ಮತ್ತೆ ನನ್ನ ಬಗ್ಗೆ ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ರು ಅದನ್ನ ಅಕ್ಸೆಪ್ಟ್ ಮಾಡುವಂತ ಸ್ಥಿತಿಯಲ್ಲಿದ್ದು, ಮತ್ತೆ ಅದನ್ನ ಒಪ್ಕೊಂಡು ನಾನು ಇಂಥವಳಾಗಿದ್ನ, ನಾನು ಇಂತಿಂತ ಕೆಲಸಗಳನ್ನ ಮಾಡಿದ್ನ ಅಂತ ಅನ್ನೋದನ್ನ ಒಪ್ಕೊಂಡು, ಮತ್ತೆ ನಾನಿನ್ ಯಾವ ರೀತಿಯಾಗಿ ತಯಾರಾಗ್ಬೇಕು, ನಾನು ಹೇಗ್ ನಡಿಬೇಕು, ಮತ್ತೆ ನನ್ನಲ್ಲಿ ನಿಜವಾಗ್ಲೂ ಆ ಒಂದು ಪಶ್ಚಾತ್ತಾಪ ಭಾವನೆ ಇದೆಯೋ ಇಲ್ವೋ ಅನ್ನೋಂತ ಎಲ್ಲ ಅಂಶಗಳು, ಅದರ ಒಂದು ತೀವ್ರತೆಯ ಮೇಲೆ ಆ ಸೂಕ್ಷ್ಮ ಸ್ಥಾಯಿಯಲ್ಲಿರ್ತಕ್ಕಂಥ ಕರ್ಮಗಳ ಪ್ರಕ್ಷಾಳನೆ ಅನ್ನುವಂಥದ್ದು ನನ್ನ ಜೀವನದಲ್ಲಿ ನಡೀತಾ ಬಂದಿದ್ದು. ಹಾಗಾಗಿನೇ ನಾನಿನ್ನೂ ಶರೀರದಲ್ಲಿ ಇರುವಂಥದ್ದು. ಇಲ್ಲ ಅಂದಿದ್ರೆ ಯಾವತ್ತೋ ನಾನು ಶರೀರವನ್ನ ಬಿಟ್ಟು ನಾನು ಈ ಒಂದು ಭೂಮಿಯಿಂದ ನಾನು ಹೋಗ್ಬೇಕಾಗಿದ್ದಿತ್ತು ಮಾಸ್ಟರ್ಸ್. ಇಂತಹ ವಿಷಯಗಳು ಇದೆ. ಹಾಗಾಗಿ ಈ ಒಂದು ಸೂಕ್ಷ್ಮತೆಗಳನ್ನ ನಾವು ಗಮನಿಸುವಂತವರಾಗಿರ್ಬೇಕು, ಅಂತವರಾಗಿ ನಾವು ತಯಾರಾಗ್ಬೇಕು. ಅಂತಹ ಸೂಕ್ಷ್ಮತೆಗಳು ನಮ್ಗೆ ಯಾವಾಗ ಜಾಗೃತ ಆಗತ್ತೆ ಅಂತಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಸೇವೆ, ಈ 4 ಅಂಶಗಳನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ, ಆ ಮಾರ್ಗದಲ್ಲಿ ನಾವು ತೀವ್ರವಾದ ತುಡಿತದಿಂದ, ತೀವ್ರವಾದ ಶ್ರದ್ಧೆಯಿಂದ ನಾವು ಹೆಜ್ಜೆಗಳನ್ನ ಇಟ್ಟಾಗ ಖಂಡಿತವಾಗಿಯೂ ಕೂಡ ಸೂಕ್ಷ್ಮ ಸ್ಥಾಯಿಯಲ್ಲೇ ನಾವು ಆ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡ್ಕೋಬಹುದು. ಮತ್ತೆ ಒಂದು ವೇಳೆ ನಾವು ಆ ಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ನಾವು ಮಾಡಿದ್ ನಾವು ಅನುಭವಿಸ್ಬೇಕು ಅನ್ನುವಂತ ಕರ್ಮ ಸಿದ್ಧಾಂತ ಅಲ್ಲಿ ಅಪ್ಲೈ ಆಗತ್ತೆ. ನಾವು ಶರೀರದಿಂದಾನೇ ಅನುಭವಿಸ್ಬೇಕಾಗತ್ತೆ. ಪ್ರಾಕ್ಟಿಕಾಲಿಟಿಯಲ್ಲಿ ಅದೆಲ್ಲವನ್ನು ಅನುಭವಿಸಿ ಅದನ್ನ ನಾವು ಹೊರಕ್ ಬರೋದು ಮಾಡ್ಬೋದು, ಅಥವಾ ಅದನ್ನ ತಡ್ಕೊಳಕ್ ಆಗ್ದಂಗೆ ಅದರಲ್ಲಿ ಸಿಕ್ಕಾಕೊಂಡು ಇನ್ನೊಂದಷ್ಟು ಕರ್ಮಗಳನ್ನ ಮಾಡುವಂಥದ್ದು ಕೂಡ ಆಗ್ಬೋದು. ಈ ರೀತಿಯಾಗಿ ಹೋಗುತ್ತೆ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಸೂಕ್ಷ್ಮತೆ ಇರುತ್ತೆ ಮಾಸ್ಟರ್ಸ್. ಅದನ್ನ ಗಮನಿಸೋಣ ನಾವೆಲ್ಲರೂ ಕೂಡ. ಅಷ್ಟು ಇಂಪಾರ್ಟೆಂಟ್. ನಾವ್ ಯಾಕೆ ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಿದೀವಿ, ಯಾಕೆ ಈ ಒಂದು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇದೆಲ್ಲವನ್ನು ಕೂಡ ಮಾಡ್ತಾ ಇದೀವಿ ಅಂತಂದ್ರೆ, ಎಷ್ಟೆಷ್ಟೋ ಜನ್ಮಗಳಿಂದ, ಎಷ್ಟೆಷ್ಟೋ ಅಜ್ಞಾನದಿಂದ ಮಾಡಿರೋದನ್ನೇ ಮಾಡ್ತಾ ಅದ್ರ ಜೊತೆಗೆ ಇನ್ನೊಂದಷ್ಟು ಸೇರ್ಸ್ಕೊಳ್ತಾ ಹಂಗಂಗೆ ಸುತ್ತಾಡ್ತಾ ಬಂದಿದೀವಿ. ಅಷ್ಟೆಲ್ಲ ಮಾಡ್ತಾ ಈ ಜನ್ಮದಲ್ಲಿ ಈ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ಈ ಸೂಕ್ಷ್ಮತೆಗಳನ್ನ ನಾವು ಗ್ರಹಿಸುವಂತವ್ರಾಗ್ಬೇಕು. ಅಂತಹ ಒಂದು ಎನರ್ಜಿ ನಮ್ಮಲ್ಲಿ ಆಕ್ಟಿವೇಟ್ ಆಗ್ಬೇಕು. ಇಲ್ಲಿಂದ ಮುಂದಕ್ಕಾದ್ರೂ ಅವೆಲ್ಲ ಕಟ್ ಮಾಡ್ಕೊಂಡು ನಾವು ಮುಂದಕ್ಕೆ ಪ್ರೋಗ್ರೆಸ್ಸಿಂಗ್ ಇಂದ ನಾವು ಹೋಗ್ಬೇಕು, ಜನನ ಮರಣ ಚಕ್ರದಿಂದ ಹೊರಕ್ ಬರ್ಬೇಕು ಅನ್ನುವಂತ ಉದ್ದೇಶಕ್ಕೆ ಪತ್ರಿಜಿಯವರಂತ ಮಹಾವತಾರ್ ಬಾಬಾಜಿಯವರಂತ ಮಿಲಾರೇಪಾರವರಂತ ಮಹಾಯೋಗಿಗಳು ಭೂಮಿಗೆ ಬಂದು ಎಲ್ಲರಿಗೂ ಕೂಡ ಈ ಒಂದು ಜ್ಞಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ನಾವಿದೀವಿ ಟ್ರ್ಯಾಕ್ ಅಲ್ಲಿ ಆಲ್ರೆಡಿ, ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಎಷ್ಟು ಅದ್ಭುತವಾದಂತ ವಿಚಾರಗಳು ಇದು ನೋಡಿ. ಅಂತಹ ಸೂಕ್ಷ್ಮವಾದ ಒಂದು ವಿಚಾರವನ್ನ ಆ ಹೊಲವನ್ನ ಉಳುಮೆ ಮಾಡುವಂತದ್ರಲ್ಲಿ ನಮ್ಗೆ ಸಿಗುವಂತದ್ದು. ಭವಿಷ್ಯದ ಎಲ್ಲ ಸೂಚನೆಗಳು ಅಷ್ಟು ಅಚ್ಚುಕಟ್ಟಾಗಿ ನಮ್ಗೆ ಅದರಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಭವಿಷ್ಯದಲ್ಲಿ ಮಿಲಾರೇಪರ್ ಅವರು ಆ ಒಂದು ಹೊಲವನ್ನ ಸಹಾಯಕ ಹೊಲ ಅಂತಾನೆ ಅದನ್ನ ಕರೀತಾ ಇದ್ರು. ಆಮೇಲೆ ಆ ಒಂದು ಹುಡುಗನನ್ನ ಹಿಂಬಾಲಿಸಿ ಆತನ ಹಿಂದೆ ಹೊರಟಾಗ ಒಂದು ನಿವಾಸ, ಒಂದು ಆಶ್ರಮಕ್ಕೆ ಅವರು ತಲುಪ್ತಾರೆ. 2 ಹಾಸಿಗೆಗಳ ಮೇಲೆ ಹಾಸಿರ್ತಕ್ಕಂಥ ಒಂದು ಕಂಬಳಿ ಮೇಲೆ ಒಬ್ಬ ವ್ಯಕ್ತಿ ಕುಳಿತಿರೋದು ಕಾಣಿಸುತ್ತೆ. ಆತ ಕೈಕಾಲುಗಳನ್ನ ಸ್ವಚ್ಛ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಆದ್ರೆ ಆತನ ಕಣ್ಣುಗಳ ಮೇಲೆ ಮತ್ತೆ ಮೂಗಿನ ಮೇಲೆ ಅಲ್ಲಲ್ಲಿ ಇನ್ನು ಆ ಮಣ್ಣು ಅಂಟ್ಕೊಂಡಿರೋದಲ್ಲಿ ಕಾಣಿಸ್ತಾ ಇದೆ. ಇದೇ ವ್ಯಕ್ತಿನೇ ಅಲ್ವಾ ನನಗೆ ಹೊಲವನ್ನ ಉಳುಮೆ ಮಾಡಕ್ಕೆ ಹೇಳಿದ್ದು, ಮತ್ತೆ ಮಾರ್ಪಾರ್ ಅವರನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ದು. ಈಗ ನಾನು ಈ ವ್ಯಕ್ತಿ ಹತ್ರಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ನೋಡಿದ ತಕ್ಷಣ ಗ್ರಹಿಸಿದಾಗ ಮತ್ತೆ ಅಲ್ಲಿ ಇವರೇ ಮಾರ್ಪ ಅನ್ನೋದು ಇನ್ನೂ ಮಿಲಾರೇಪರ್ ಅವ್ರಿಗೆ ಗೊತ್ತಿಲ್ವಲ್ಲ. ಸೊ ಅವರೇ ಮಾರ್ಪ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಇನ್ನು ಯಾರಾದ್ರೂ ಇರ್ಬೋದಾ ಇಲ್ಲಿ ಮಾರ್ಪಾರ್ ಅವರು ಅಂತ ಅಂದ್ಬಿಟ್ಟು ಸುತ್ತಲೂ ನೋಡ್ತಾರೆ ಮಾಸ್ಟರ್. ಸುತ್ತಲೂ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಆಗ ಮಾರ್ಪಾರ್ ಅವರು ಹೇಳ್ತಾರೆ, ಸರಿ ನಾನೇನೋ ಗೊತ್ತಿಲ್ಲ, ನಾನೇ ಮಾರ್ಪ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೇಳ್ಬಿಟ್ಟು ಬಾ ನನ್ಗೆ ನಮಸ್ಕಾರ ಮಾಡು ಬಾ ಅಂತ ಕರೀತಾರೆ. ಅಂದ್ರೆ
ಇಲ್ಲಿ ಮಾರ್ಪಾರವರು ಏನ್ ಮಾಡ್ತಾ ಇದ್ದಾರೆ, ನಾನೇ ಮಾರ್ಪ, ಬಾ ನನಗೆ ಪ್ರಣಾಮ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೇಳಿಸ್ಕೊಂಡು ನಮಸ್ಕಾರ ಮಾಡಿಸ್ಕೊಳ್ತಾರ? ಇವ್ರು ದೊಡ್ಡ ಗುರುಗಳ, ಇವರ ಗುರುಗಳು ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿರ್ತಕ್ಕಂಥ ನಮ್ಗೆಲ್ಲರಿಗೂ ಅಂತ ಲಾಜಿಕ್ ಆಗಿರುವಂತ ಪ್ರಶ್ನೆ ಬರುತ್ತಲ್ವಾ? ಆದ್ರೆ ಪದೇ ಪದೇ ನನ್ಗೆ ಈ ಒಂದು ವೇದಿಕೆಯಲ್ಲಿ ಯಾವಾಗೆಲ್ಲ ನಾನು ಈ ಒಂದು ಸಜ್ಜನ ಸಾಂಗತ್ಯ ಅನ್ನುವಂಥದ್ದು, ಈ ಒಂದು ಸ್ವಾಧ್ಯಾಯ ಅನ್ನುವಂಥದ್ದು ಮಾಡಿದೀನಿ, ಆ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತಾ ಬಂದಿದ್ದೀನಿ, ಒಬ್ಬ ಗುರುಗಳನ್ನ, ಒಬ್ಬ ಯೋಗಿಯನ್ನ ನಾವು ಅವರ ಒಂದು ಅಪಿಯರೆನ್ಸ್ ಅಲ್ಲಿ ಏನಿರುತ್ತೆ, ಅವರ ಒಂದು ನಡವಳಿಕೆಯಲ್ಲಿ ಏನ್ ಕಾಣಿಸುತ್ತೆ, ಅದರಿಂದ ನಾವು ಅವರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅಳತೆ ಮಾಡೋದಕ್ಕಾಗೋದಿಲ್ಲ. ತುಂಬಾ ಎಚ್ಚರವಾಗಿರ್ಬೇಕು ಅಂತ. ಇಲ್ಲಿ ಮಾರ್ಪ ಅನ್ನುವಂಥವ್ರು ಮಾಮೂಲಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ಗುರು ಅಲ್ಲ, ಒಬ್ಬ ಟೀಚರ್ ಅಲ್ಲ, ಅವರು ಮಹಾಯೋಗಿಗಳು, ಮಹಾ ಲಾಮಾರವರು. ಆ ರೀತಿಯಾಗಿರ್ತಕ್ಕಂಥ ಲಾಮಾರವರು ಬಾ 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 ನನಗೆ ಪ್ರಣಾಮ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಹೊರನೋಟಕ್ಕೆ ಕಾಣಿಸುವಂತ ಒಂದು ಮಾಮೂಲಿಯಾಗಿರ್ತಕ್ಕಂಥ ಸ್ಥಿತಿ ಅಲ್ಲ. ಸೊ ಆ ರೀತಿಯ ಹೇಳ್ತಾ ಇದ್ದಂಗೆನೆ ಮಿಲಾರೇಪರವರು ಕೂಡಲೇ ಹೋಗಿ ಅವರ ಪಾದ ಮೇಲೆ ಅವರ ಹಣೆಯನ್ನ ಇಟ್ಟು ಅವ್ರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತಾರೆ. ಪ್ರಣಾಮವನ್ನ ಮಾಡಿ ಏನ್ ಹೇಳ್ತಾರೆ ಗೊತ್ತಾ? ಓ ಸದ್ಗುರು ಮಹಾದೇವ, ಪಶ್ಚಿಮದ ಬೆಟ್ಟದ ಪ್ರಾಂತ್ಯಗಳಿಂದ ಬಂದ ಮಹಾಪಾಪಾತ್ಮನಾಗಿದ್ದೇನೆ. ನಾನು ನಿಮ್ಮಲ್ಲಿ ನನ್ನ ಈ ಶರೀರವನ್ನ, ಮನಸ್ಸನ್ನ, ಬುದ್ಧಿಯನ್ನ, ಆತ್ಮವನ್ನ, ನನ್ನ ಈ ವಾಕು ಎಲ್ಲವನ್ನೂ ಕೂಡ ಸಮರ್ಪಿಸಿಕೊಳ್ತಾ ಇದ್ದೇನೆ. ಇನ್ನ ನಂದು ಅನ್ನೋದು ನನ್ನ ಹತ್ರ ಏನು ಇಲ್ಲ. ನನಗೆ ಬೇಕಾಗಿರ್ತಕ್ಕಂಥ ಕೂಳು, ನೀರು, ಬಟ್ಟೆ, ಸಾಧನೆಗೆ ಸೂಚನೆ, ಇದೆಲ್ಲ ಕೂಡ ಜವಾಬ್ದಾರಿ ನಿಮ್ದೆ. ಇದೆಲ್ಲವನ್ನು ನನಗೆ ಕೊಟ್ಟು ಜನ್ಮವಿಲ್ಲದ ಮುಕ್ತಿಯನ್ನ ಪ್ರಸಾದಿಸ್ಬೇಕು ಅಂತ ಅಂದ್ಬಿಟ್ಟು ಪ್ರಾರ್ಥಿಸ್ತಾ ಇದ್ದೀನಿ ಅಂತ ನಿವೇದನೆ ಮಾಡ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೋಡಿ ಮಾಸ್ಟರ್ಸ್, ಯಾವ ರೀತಿಯಾಗಿದೆ ಸರೆಂಡರೆನ್ಸ್. ಯಾವ ಗುರುಗಳ ಹತ್ರಕ್ಕೆ ಹೋದ್ರೂ ಕೂಡ ಇದೇ ತ್ರಿಕರಣ ಶುದ್ಧಿಯಿಂದ ಕೂಡಿರ್ತಕ್ಕಂಥ ಶರಣಾಗತಿ ಭಾವ ಮಿಲಾರೇಪರ್ ಅವರಲ್ಲಿ ಇದ್ದಿದ್ದು. ಅದು ಒಳ್ಳೇದ ಕೆಟ್ಟದ ಅನ್ನುವಂಥದ್ದು ಅಲ್ಲ, ಅವರ ಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು. ಅದು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಗುರುಗಳಾಗಿರ್ಲಿ, ಅಥವಾ ಧರ್ಮ ಮಾರ್ಗದಲ್ಲಿ ಅಥವಾ ಇನ್ನೊಂದು ಮಾರ್ಗದಲ್ಲಿ ನಡೆಸುವಂತ ಗುರುಗಳಾಗಿರ್ಲಿ, ಆ ಒಂದು ಗುರುವಿಗೆ ನಾವು ಸಂಪೂರ್ಣವಾಗಿ ಶರಣ ಆದ್ರೆ ಮಾತ್ರನೇ ನಮಗೆ ಆ ಏನ್ ಬೇಕಾಗಿದೆಯೋ ಅದು ನಮ್ಗೆ ಅಲ್ಲಿ ಅವರು ಕೊಡೋದು. ಇಲ್ಲ ಅಂತಂದ್ರೆ ಆ ಶರಣಾಗತಿ ಭಾವ, ಸರ್ವಸಮರ್ಪಣಾ ಭಾವ ಅನ್ನುವಂಥದ್ದು ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ನಮ್ಗೆ ಏನ್ ಬೇಕಾಗಿದೆಯೋ ಅದು ನಮ್ಮ ಸ್ಥಿತಿ ಎಷ್ಟಿದೆಯೋ ಆ ಸ್ಥಿತಿಗೆ ತಕ್ಕಷ್ಟೇ ಸಿಗುವಂಥದ್ದು, ಅದಕ್ಕಿಂತಲೂ ಹೆಚ್ಚಾಗಿ ಸಿಗೋದಿಲ್ಲ ಅನ್ನುವಂಥದ್ದು. ನಾನು 1 hour ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಈ ಕಾಯಿಲೆ ಹೋಗುತ್ತಾ, ನಾನು 1 hour ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತಾ ಅಂತ ನಾವು ಮಾತಾಡ್ತೀವಲ್ವಾ? ನಾವು 1 hour ಧ್ಯಾನ ಮಾಡಿದ್ರೆ ಆ 1 hour ಅಲ್ಲಿ ನಾವು ಎಷ್ಟು ಶಕ್ತಿಯನ್ನ ಪಡ್ಕೊಳ್ತೀವೋ ಆ ಶಕ್ತಿಗೆ ಅನುಗುಣವಾಗಿ ನಮ್ಗೆ ಆ ಒಂದು ಫಲ ಅನ್ನೋದು ಸಿಗುತ್ತೆ. ಕರ್ಮಗಳು ಲಾಟ್ ಇಟ್ಕೊಂಡು, ಬಂಡಿ ಕರ್ಮಗಳು ಇಟ್ಕೊಂಡು, ನಾನು ಒಂದು ಉದಾಹರಣೆಗೆ ಅದನ್ನ ಹೆಂಗ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಒಂದು ದೊಡ್ಡದು ಚರಂಡಿ ಇದೆ ಅನ್ಕೊಳ್ರಿ, ಮೋರಿ ಇದೆ ಅನ್ಕೊಳ್ರಿ. ಆ ಮೋರಿಲೆಲ್ಲ ಅದು ಇದು ಎಲ್ಲ ಬಿದ್ಬಿಟ್ಟು ಎಲ್ಲ ಮೋರಿ ಕಟ್ಕೊಂಡ್ಬಿಟ್ಟಿದೆ. ಮೋರಿಯಿಂದ ನೀರು ಏನ್ ಹರಿಬೇಕಾಗಿದೆ ಅದು ಹರಿತಾ ಇಲ್ಲ, ಎಲ್ಲ ಕಟ್ಕೊಂಡ್ಬಿಟ್ಟಿದೆ. ಅಯ್ಯೋ ಈ ಮೋರಿ ಕಟ್ಕೊಂಡ್ಬಿಟ್ಟಿದೆ, ಇದು ಕ್ಲೀನ್ ಆಗ್ಬೇಕು ಅಂತ ಅಂದ್ಬಿಟ್ಟು ನಾನು ಒಂದು ಚಿಕ್ಕ ಲೋಟದಲ್ಲಿ ನೀರ್ ತಗೊಂಡು ಹಿಂಗ್ ಉಗ್ಗಿದ್ರೆ ಆ ಒಂದು ಚರಂಡಿಯಲ್ಲಿ ಕಟ್ಕೊಂಡಿರುವಂತ ಒಂದು ಕಸ ಕಡ್ಡಿ ಎಲ್ಲ ಮುಂದಕ್ಕೆ ಹೋಗೋದಿಲ್ಲ ತಾನೆ? ಆ ಒಂದು ಮೋರಿಯಲ್ಲಿ ಇರ್ತಕ್ಕಂಥ ಕಸ ಕಡ್ಡಿ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಚಿಕ್ಕ ಲೋಟದಲ್ಲಿ ಇರ್ತಕ್ಕಂಥ ನೀರನ್ನ ತಗೊಂಡು ಉಗ್ಗಿದ್ರೆ ಆಗೋದಿಲ್ಲ. ಒಂದು ದೊಡ್ಡ ಕೋಲನ್ನ ತಗೊಂಡು ಅಥವಾ ಇನ್ನೇನೇನೆಲ್ಲ ಸರ್ಕಸ್ ಮಾಡ್ಬೇಕು ಮಾಡಿ ಅದನ್ನೆಲ್ಲ ಕಸ ಕಡ್ಡಿನ ತೆಗೆದ್ರೆ ಆವಾಗ ಆ ಚರಂಡಿಯಲ್ಲಿ ನೀರು ಸಲೀಸಾಗಿ ಮುಂದಕ್ಕೆ ಹೋಗುತ್ತೆ, ಚರಂಡಿ ಸ್ವಚ್ಛವಾಗತ್ತೆ. ಅಲ್ಲಿ ಬರುವಂತ ವಾಸನೆ ಆಗಿರ್ಬೋದು, ಅದು ಮತ್ತೆ ಅದು ಇದು ಏನೇನೆಲ್ಲ ಸಮಸ್ಯೆಗಳು ಅದರಿಂದ ನಮ್ಗೆ ಕ್ರಿಯೇಟ್ ಆಗ್ತಾ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಇದು ಇಲ್ಲಿರ್ತಕ್ಕಂಥ ವಿಚಾರ. ಹಾಗಾಗಿ ನಾನ್ ಧ್ಯಾನಕ್ಕೆ ಬಂದಿದ್ದೀನಿ, ನಾನು 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, 20 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಂಗೆ ತಲೆನೋವೇ ಹೋಗ್ಲಿಲ್ಲ, ನನ್ಗೆ ಅದೇ ಹೋಗ್ಲಿಲ್ಲ, ಇದೇ ಹೋಗ್ಲಿಲ್ಲ, ನನ್ ಕಷ್ಟಗಳು ಪರಿಹಾರನೇ ಆಗ್ಲಿಲ್ಲ ಅಂತಂದಾಗ ಅದರ ಹಿಂದೆ ಅನೇಕ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಇರುತ್ತೆ. ಅದನ್ನ ನಾವು ಗಮನಿಸ್ಬೇಕು. ನಾನು 1 hour ಧ್ಯಾನ ಮಾಡ್ತೀನಿ ಅಂತಂದ್ರೆ ಆ 1 hour ಅಲ್ಲಿ ನಿಜವಾದ ಧ್ಯಾನದ ಸ್ಥಿತಿ
ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಾನು ಎಷ್ಟು ಹೊತ್ತಿದ್ದೀನಿ ಅದು ಇಂಪಾರ್ಟೆಂಟ್. ಕ್ವಾಲಿಟಿ ಮೆಡಿಟೇಷನ್ ಇಂಪಾರ್ಟೆಂಟ್, ಕ್ವಾಂಟಿಟಿಗಿಂತಲೂ ಕ್ವಾಲಿಟಿ ಮೆಡಿಟೇಷನ್ ಇಂಪಾರ್ಟೆಂಟ್ ಆಗತ್ತೆ. ಈ ಎಲ್ಲ ವಿಚಾರಗಳನ್ನ ನಾವು ಗಮನಿಸ್ಕೊಂಡಾಗ್ಲೇನೆ ನಮ್ಮ ಒಂದು ಪ್ರೋಗ್ರೆಸ್ ಅನ್ನೋದು ನಮ್ಗೆ ಅರ್ಥ ಆಗೋದು. ಇಲ್ಲ ಅಂತಂದ್ರೆ ನಾನು 2 hours ಧ್ಯಾನ ಮಾಡ್ತೀನಿ, 3 hours ಧ್ಯಾನ ಮಾಡ್ತೀನಿ, 10 hours ಧ್ಯಾನ ಮಾಡ್ತೀನಿ ಅಂತಂದ್ರೆ ಧ್ಯಾನ ಮಾಡಕ್ ಕೂತ್ಕೊಂಡು ಬರೀ ಆಲೋಚನೆಗಳಲ್ಲೇ ನಾವು ಸುತ್ತಾಡ್ತಾ ಇದ್ದಾಗ, ಆಲೋಚನಾ ರಹಿತ ಸ್ಥಿತಿ ಕೆಲವೇ ಸಮಯ ನಾವು ಪಡ್ಕೊಂಡಾಗ ಅಲ್ಲಿ ಅಷ್ಟಕ್ ಮಾತ್ರನೇ ಪ್ರೋಗ್ರೆಸ್ ಇರುತ್ತೆ. ಇದು ಮಾಸ್ಟರ್ಸ್. ಅಂದ್ರೆ ನಮ್ಗೆ ಯಾಕೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಆಲೋಚನೆಗಳೇ ಬರ್ತಾ ಇದೆಯಲ್ಲ ಅನ್ನುವಂತ ಪ್ರಶ್ನೆ ಕೆಲವ್ರಿಗೆ ಬರ್ಬೋದು. ಹೌದು, ಬರುತ್ತೆ. ಯಾಕೆ ಅಂತಂದ್ರೆ ಅಷ್ಟು ತುಂಬಿಕೊಂಡಿದ್ದೀವಿ. ನಮ್ಮ ಸ್ಥಿತಿಗತಿಗಳು, ನಮ್ಮ ಜೀವನ ವಿಧಾನ, ನಮ್ಮ ಆಲೋಚನಾ ವಿಧಾನಗಳು, ನಮ್ಮ ಜನ್ಮ ಜನ್ಮದ ಪರಂಪರೆಯಲ್ಲಿರ್ತಕ್ಕಂಥ ಕರ್ಮಗಳು ಆ ರೇಂಜಲ್ಲಿ ಇದೆ. ಆ ರೇಂಜಲ್ಲಿ ಇರೋದ್ರಿಂದ ಆ ಒಂದು ಆಲೋಚನೆಗಳ ಸುನಾಮಿ ಅನ್ನೋದು ಬರ್ತಾ ಇರುತ್ತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಸಂಪೂರ್ಣ ಶರಣಾಗತಿಯಿಂದ, ಇಲ್ಲಿ ಕ್ವಾಲಿಟಿ ಇಂಪಾರ್ಟೆಂಟ್. ಬಾಯಿ ಮಾತಲ್ಲಿ ನಾನ್ ಶರಣಾಗಿದ್ದೀನಿ ಅಂತಂದ್ರೆ ಕೆಲ್ಸಕ್ ಬರಲ್ಲ. ಕ್ವಾಲಿಟಿ, ಅಣುವು ಕಣನು ಕೂಡ ಶರಣಾಗ್ಬೇಕು. ಶರಣಾದಾಗ ಆವಾಗ ನೋಡ್ರಿ ಕೆಲಸ ಪ್ರಾರಂಭ ಆಗತ್ತೆ, ಆವಾಗ ಪ್ರೋಸೆಸ್ ಸ್ಟಾರ್ಟ್ ಆಗತ್ತೆ. ಇದು ಮಾಸ್ಟರ್ಸ್. ಹಾಗಾಗಿ ನಾವು ಏನೇ ಸಾಧನೆ ಮಾಡಿದ್ರು ಕೂಡ ಅಲ್ಲಿ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್, ಕ್ವಾಂಟಿಟಿಗಿಂತಲೂ ಅನ್ನೋದು ಗಮನದಲ್ಲಿ ಇರಿಸ್ಕೊಳ್ಳೋಣ. ಇಲ್ಲಿ ಮಿಲಾರೇಪರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಶರೀರ, ಮನಸ್ಸು, ಬುದ್ಧಿ, ಆತ್ಮ, ವಾಕು ಎಲ್ಲವನ್ನೂ ಕೂಡ ನಿಮ್ಗೆ ಸಮರ್ಪಿಸ್ಕೊಳ್ತಾ ಇದ್ದೀನಿ, ನನ್ನ ಸಂಪೂರ್ಣ ಜವಾಬ್ದಾರಿ ನಿಮ್ದೆ ಅಂತ ಹೇಳಿದಾಗ ಆ ಒಂದು ಸರ್ವ ಸಮರ್ಪಣಾ ಭಾವನೆಯಲ್ಲಿ ಅಷ್ಟು ಅದ್ಭುತ ಇದೆ, ಅಷ್ಟು ಪರಿಶುಭ್ರತೆ ಇದೆ, ಅಷ್ಟು ಆ ರೇಂಜಲ್ಲಿ ಅಷ್ಟು ತೀವ್ರತೆ ಇದ್ದಿದ್ರಿಂದಾನೇ ಮಾರ್ಪಾರ್ ಅವರು, ಮಿಲಾರೇಪರ್ ಅವರನ್ನ ಅಷ್ಟು ಸ್ವಚ್ಛ ಮಾಡುವಂತ ಕೆಲಸ ಮಾಡೋದಿಕ್ಕೆ ಅವರು ಸಾಧ್ಯ ಆಗಿದ್ದು. ಅವರಲ್ಲಿ ಆ ಶರಣಾಗತಿ ಭಾವ ಇಲ್ಲ ಅಂದಿದ್ರೆ, ಅವರು ಆ ಒಂದು ಇದಕ್ಕೆ ಸಿದ್ಧವಾಗಿ ಇಲ್ಲ ಅಂತ ಅಂದಿದ್ರೆ ಇದೇನಿಕ್ಕೂ ಅವಕಾಶನೇ ಇರ್ತಾ ಇರ್ಲಿಲ್ಲ. ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ ದ ಟೀಚರ್ ಅಪಿಯರ್ಸ್ ಅಂತ ಹೇಳ್ತಾರಲ್ಲ, ಸುಮ್ನೆ ಹೇಳ್ತಾರಾ? ಇದೆಲ್ಲ ಕೂಡ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ಈ ರೀತಿಯಾಗಿ ಮಿಲಾರೇಪರ್ ಅವರು ಅಲ್ಲಿ ಶರಣಾದ್ರು ಅನ್ನುವಂತ ಒಂದು ವಿಚಾರದಲ್ಲಿ ನಾವಿಷ್ಟೆಲ್ಲ ಸೂಕ್ಷ್ಮತೆಗಳನ್ನ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ಇದ್ರ ಅರ್ಥ ಏನು ಮಾಸ್ಟರ್ಸ್? ಸಾಧನೆ ಮಾರ್ಗದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಈ ಎಲ್ಲ ವಿಚಾರಗಳನ್ನ ಗಮನಿಸ್ಕೊಳ್ಳೋದಿಕ್ಕೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡು ಶ್ರೇಷ್ಠವಾಗಿ ಉನ್ನತವಾಗಿರ್ತಕ್ಕಂಥ ಮುಂದಿನ ಹೆಜ್ಜೆಗಳನ್ನ ಇಡೋದಿಕ್ಕೆ ನಾವು ತಯಾರಾಗ್ಬೇಕಾಗಿರೋದು. ಹಾಗಾಗಿನೇ ಇವೆಲ್ಲ ಕೂಡ ನಮ್ಗೆ ಪತ್ರಿಜಿಯವರು ಕೊಟ್ಟಿರೋದು. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ ಅನ್ನುವಂಥದ್ದು ಇವುಗಳನ್ನ ಹಿಡ್ಕೋಬೇಕು. ನಾನಿವತ್ತಿ ಶರೀರದಲ್ಲಿ ಇದ್ದೀನಿ ಅಂತಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆ ಅನ್ನೋ ಈ 4 ಅಸ್ತ್ರಗಳಿಂದಾನೇ ನಾನು ನನ್ನ ಕರ್ಮಗಳ ಸುನಾಮಿಯನ್ನ ತಡೆದುಕೊಂಡು ನಿಂತ್ಕೊಳ್ಳೋದಿಕ್ಕಾಗಿರೋದು, ಪ್ರಕ್ಷಾಳನೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿರುವಂಥದ್ದು. ಆ ಪ್ರಕ್ಷಾಳನೆ ನಡೆಯೋದಿಕ್ಕೆ ಶುರುವಾದ್ಮೇಲೆನೆ ನನ್ನಿಂದ ಜ್ಞಾನ ಅನ್ನುವಂಥದ್ದನ್ನ ಹಂಚೋದಿಕ್ಕೆ ನನ್ನಿಂದ ಸಾಧ್ಯ ಆಗಿರುವಂಥದ್ದು. ಅದಕ್ ಮೊದಲು ಏನು ನನ್ನಿಂದ ಸಾಧ್ಯ ಆಗ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಎಲ್ಲ ಅರ್ಥ ಆಗತ್ತೆ, ಅರ್ಥ ಆಗಿ ಆಗದೆ ಇರುವಂತ ಒಂದು ಸ್ಥಿತಿ, ಎಂಥ ಒಂದು ಸ್ಥಿತಿಗಳನ್ನ ಫೇಸ್ ಮಾಡಿರೋದು ಅನ್ನೋದು ಅನುಭವ ಬಹಳಷ್ಟು ಜನಕ್ಕೂ ಕೂಡ ಇರುತ್ತೆ. ಅದು ಅನುಭವ ಇರೋರ್ಗೆ ಗೊತ್ತಾಗತ್ತೆ. ಎಸ್ ಮಾಸ್ಟರ್ಸ್. ಸೊ ಇಲ್ಲಿಗೆ ಈ ವಿಚಾರಗಳಿಗೆ ನಾವು ಈ ವಿರಾಮವನ್ನ ಕೊಡೋಣ. ಮುಂದಿನ ವಿಚಾರಗಳನ್ನ ನಾವು ನಾಳೆ ದಿನ ಗಮನಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಈ ಒಂದು ವೇದಿಕೆಯಲ್ಲಿ ಮಿಲಾರೇಪರ್ ಅವರ ಜೀವನದ ಇಷ್ಟೆಲ್ಲ ವಿಚಾರಗಳನ್ನ ಮಾತಾಡೋದಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಪ್ರತಿಯೊಬ್ಬರಿಗೂ ಕೂಡ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ, ಎಸ್ಪೆಷಲಿ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಮತ್ತು ರಂಗನಾಥ್ ಸರ್ ಅವರಿಗೆ ಈ ಒಂದು ಧನ್ಯವಾದಗಳು, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಮೇಡಮ್, ಮತ್ತೊಂದ್ಸರಿ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ಈ ಧಾರಾವಾಳ ಅದ್ಭುತ ಜ್ಞಾನ ಹಂಚಿಕೊಟ್ಟಿದ್ದಕ್ಕೂ, ಎಸ್ಪೆಷಲಿ ಮಿಲಾರಪ್ಪ ಜೀವನ ಚರಿತ್ರೆ ಅನ್ನೋದೇ ಒಂದು ಪವಾಡದ ಜೀವನ ಚರಿತ್ರೆ. ನಾವು ಕೇಳಿಸ್ಕೊಂತಾ ಇದೀವಿ, ಮತ್ತೆ ಹಲವಾರು ವಿಷಯಗಳು ನಮ್ಮ ಜೀವನಕ್ಕೂ ಅನ್ವಯಿಸ್ತಾ ಇರ್ತದೆ. ಅವೆಲ್ಲ ನಾವು ಹೋಲಿಸ್ಕೊಂಡು ಅದನ್ನು ಪಾಲನೆ ಮಾಡ್ತಾ ಹೋಗ್ಬೇಕು. ಸೊ ಖಂಡಿತವಾಗಿ ಪದೇ ಪದೇ ಈ ವಿಡಿಯೋಗಳನ್ನು ನೋಡ್ಬೇಕು. ಎಲ್ಲ ಮಾಸ್ಟರ್ಸ್ನು ಪದೇ ಪದೇ ಮರಣ ಮಾಡ್ಕೋಬೇಕಾಗತ್ತೆ. ಅಷ್ಟು ಸುಲಭವಾಗಿ ಒಂದೇ ದಿವಸದಲ್ಲಿ ನಾವು ಸಂಗ್ರಹ ಮಾಡೋಕ್ಕಾಗಲ್ಲ. ಸೊ ಖಂಡಿತವಾಗಿ ಅತ್ಯಂತ ಉನ್ನತ ರೀತಿಯಲ್ಲಿ ನಾವು ಮತ್ತೆ ಇದು ಮರಣ ಮಾಡ್ಕೊಂತ ಸಾಧನದಲ್ಲಿ ತಗೊಂಡ್ ಬರ್ಬೇಕಾಗತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವಂದನಾ ಮೇಡಮ್. ಮತ್ತೆ ನಮಸ್ತೆ ಮಾಸ್ಟರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಇವತ್ತಂತೂ ಮಿಲಾರೇಪರ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಜ್ಞಾನನ. ಮತ್ತೆ ಅದು ನಮಗೂ ಕೂಡ ತುಂಬಾ ಅನ್ವಯಿಸುತ್ತೆ. ಇವತ್ತಿನ ಟಾಪಿಕ್ ಅಂದ್ರೆ ಶರಣಾಗತಿ ಭಾವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬಾ ಅರ್ಥ ಆಗುತ್ತೆ.
ಪ್ರತಿಯೊಂದರಲ್ಲೂ ನಾವು ಈಗ ನಮ್ಗೊಂದು ಗುರು ಸಿಕ್ಕಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಸರೆಂಡರ್ ಆಗ್ಬಿಡ್ಬೇಕು ಅಂತ, ಅಂದ್ರೆ ಆತ್ಮಪೂರ್ವಕವಾಗಿ ಆಗ್ಬೇಕು. ಅಂದ್ರೆ ಏನೋ ಮೇಲ್ನೋಟಕ್ಕೆ ನನಗೆ ಒಂದು ಗುರು ಸಿಕ್ಕಿದ್ದಾರೆ, ನಾನು ಅವರಿಗೆ ಒಂದು ನಮಸ್ಕಾರ ಮಾಡ್ತೀನಿ, ಅವರಿಂದ ನನಗೆ ಜ್ಞಾನ, ಆ ತರ ಇರ್ಬಾರ್ದು. ಅಂದ್ರೆ ಅಂದ್ರೆ ಆತ್ಮಪೂರ್ವಕವಾಗಿ ನಮಗೆ ಬಂದಾಗ ಅದು ನಮ್ಗೆ ವಾಪಸ್ ಅಷ್ಟೇ ಇದಾಗ್ತಾ ಇರುತ್ತೆ. ಅಂದ್ರೆ ನಮ್ ಕರ್ಮಗಳು ಒಂದು ಪಾಯಿಂಟ್ ಆದ್ರೂ ನಾವು ಕಳ್ಕೊಬಹುದು ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ಮೇಡಮ್, ಈಗ ಮಿಲಾರೆಪ್ಪ ಅವರು ಅಂದ್ರೆ ಈಗ ಗುರುವಿನ ಅಂದ್ರೆ ಅವ್ರ ಹಿಂದೆ ಒಂದು ಅಂದ್ರೆ ಈ ಹೊಲದ ಬಗ್ಗೆ ಎಲ್ಲ ತುಂಬಾ ಕರ್ಮಗಳು ಮಾಡಿರ್ತಾರಲ್ಲ, ಅಂದ್ರೆ ದುಷ್ಟ ಶಕ್ತಿಯಿಂದ ಹೊಲವನ್ನ ನಾಶ ಮಾಡಿರ್ತಾರಲ್ಲ, ಅದಕ್ಕೋಸ್ಕರನೇ ಈಗ ಮಾರ್ಪಾರವ್ರು ಅವರಿಗೆ ಇದು ಅಂದ್ರೆ ಈ ಕರ್ಮ ಇಲ್ಲೇ ಕಳೀಲಿ ಅಂತ ಆ ವ್ಯವಸಾಯದ ಒಂದು ಥೀಮ್ ಕೊಟ್ಟಿರ್ತಾರೆ ಅವರಿಗೆ. ಅದು ಬರೀ ಅವ್ರ ಹೊಲಗಳನ್ನ ನಾಶ ಮಾಡಿರೋದಿಕ್ಕೆ, ಬೆಳೆನ ನಾಶ ಮಾಡಿರೋದಿಕ್ಕೆ ಆ ಒಂದು ಹೊಲವನ್ನ ಉಳುಮೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಷ್ಟು ಒಂದು ಲಿಮಿಟೆಡ್ ಕಾನ್ಸೆಪ್ಟ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಹೊಲವನ್ನ ಉಳುಮೆ ಮಾಡೋದು ಅನ್ನೋಂಥದ್ರ ಹಿಂದೆ ಆ ಹೊಲವನ್ನ ಹದ ಮಾಡುವಂತ ಒಂದು ಉದ್ದೇಶ ಇರುತ್ತೆ. ಆ ಹೊಲವನ್ನ ಹದ ಮಾಡೋದು ಅಂದ್ರೆ ಇಲ್ಲಿ ಮಿಲಾರೇಪಾರ್ ಅವರ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡುವಂಥದ್ದು. ಅಷ್ಟು ದೊಡ್ಡ ಹೊಲದಲ್ಲಿ ಬಹಳಷ್ಟು ಹೊಲವನ್ನ ಇವರು ಹದ ಮಾಡ್ಬಿಟ್ಟಿರ್ತಾರೆ, ಅಂದ್ರೆ ಪ್ರಕ್ಷಾಳನೆ ಆಗೋಗಿದೆ, ಇನ್ನು ಸ್ವಲ್ಪ ಮಾತ್ರ ಇದೆ ಅನ್ನೋದಕ್ಕೆ ಸೂಚಕವಾಗಿ ಆ ಒಂದು ಸ್ವಲ್ಪವನ್ನ ನಾವೇ ಸ್ವತಃ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದೀಗ ಪತ್ರಿಜಿಯವ್ರು ನಮ್ಗೆಲ್ಲರಿಗೂ ಏನ್ ಹೇಳಿದ್ದಾರೆ ಅನ್ನೋ ತಿಳಿಸದ್ನಲ್ಲ, ಅದರ ಒಂದು ಸೂಚಕವಾಗಿ ಉಳಿದಿರ್ತಕ್ಕಂಥ ಹೊಲವನ್ನ ಅವರಿಂದ ಉಳುಮೆ ಮಾಡಿಸಿರ್ತಕ್ಕಂಥದ್ದು ಅಂತ ಆ ರೀತಿಯಾಗೇನೆ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಮಧುರ. ಓಕೆ. ಅಂದ್ರೆ ಈಗ ಅವ್ರದ್ದು ಹಿಂದಿನ ಜನ್ಮದಲ್ಲಿ ಮೋಸ್ಟ್ಲಿ ಕರ್ಮಗಳು ಆದಷ್ಟು ಕಳೆದಿರುತ್ತೇನೆ, ಯಾಕಂದ್ರೆ ಈ ಜನ್ಮದಲ್ಲಿ ಬುದ್ಧತ್ವ ಒಂದೇ ಜನ್ಮದಲ್ಲಿ ಪಡ್ಕೊಂಡಿರ್ತಾರಲ್ಲ, ಕರ್ಮ ಕಳ್ಕೊಂಡು ಬಂದಿರ್ತಾರೇನ ಅನ್ಸುತ್ತೆ ಈ ಜನ್ಮದಲ್ಲಿ ಅಷ್ಟು ಬೇಗ ಅವರಿಗೆ ಸಿಗ್ಲಿಕ್ಕೆ, ಅಲ್ವಾ ಮೇಡಮ್? 100%. ಇವಾಗ ಮಿಲಾರೇಪರ್ ಅವರವರೆಗೂ ಬೇಡಮ್ಮ, ನಮ್ ಬಗ್ಗೆನೆ ಯೋಚನೆ ಮಾಡೋಣ. ಇವತ್ ನಾವುಗಳು ಇವಾಗ ಒಂದೇ ಮನೆಯಲ್ಲಿ ಒಂದ್ 4 ಜನ ಇರ್ತಾರೆ ಅನ್ಕೋ, 4 ಜನರಲ್ಲಿ ಒಬ್ರು ಧ್ಯಾನ ಮಾಡಿದ್ರೆ ಉಳ್ದಿರೋ 4 ಜನ ಮಾಡೋದಿಲ್ಲ. ಇವಾಗ ನಾವೆಲ್ಲರೂ ಇಷ್ಟೊಂದ್ ಜನ ಇದ್ದೀವಿ, ಇಷ್ಟೊಂದ್ ಜನರಲ್ಲಿ ಕೆಲವ್ರಿಗೆ ಮಾತ್ರನೇ ಧ್ಯಾನ ಬೇಕು ಅಂತ ಅನ್ನಿಸ್ತಾ ಇದೆ, ಉಳ್ದಿರೋರ್ಗೆ ಧ್ಯಾನ ಬೇಕು ಅಂತ ಅನ್ಸೋದಿಲ್ಲ. ಇದರಿಂದಾನೇ ನಮ್ಗೆ ಗೊತ್ತಾಗತ್ತೆ ಎಷ್ಟೋ ಜನ್ಮಗಳನ್ನ ನಾವು ಕಳೆದು ಆ ಎಲ್ಲಾ ಕರ್ಮಗಳನ್ನ ಪ್ರಕ್ಷಾಳನೆ ಮಾಡ್ಕೊಂಡು ಅನುಭವ ಅನ್ನೋದು ಪಕ್ವವಾಗ್ತಾ, ಜ್ಞಾನ ಅನ್ನೋದು, ಸ್ಥಿತಿ ಅನ್ನೋದು ಪರಿಪಕ್ವವಾಗ್ತಾ ಬರ್ತಾ ಇವತ್ತು ನಮ್ಗೆ ಧ್ಯಾನ ಬೇಕು, ನಮ್ಮ ಜೀವನ ಈ ರೀತಿಯಾಗಿ ಎಲ್ಲಾರ ತರ ಇರಬಾರ್ದು, ಈ ರೀತಿಯಾಗಿ ನಾವು ಹೋಗ್ಬೇಕು ಅನ್ನುವಂತ ಒಂದು ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆಗಿರುವಂತದ್ದು. ಸೊ ಇನ್ನ ಮಿಲಾರೇಪರ್ ಅವರು ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ಇನ್ ಎಷ್ಟು ಜನ್ಮಗಳ ಒಂದು ಸಾಧನೆ ಇದ್ದಿರಬಹುದು. ಈ ಜನ್ಮದಲ್ಲಿ ಅವರು ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡಿದ್ದಾರೆ ಅಂತಂದ್ರೆ ಕೇವಲ ಆ ಅನುಭವವನ್ನ ತೆಗೆದುಕೊಳ್ಳುವಂತ ವಿಚಾರ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಅಷ್ಟೇ ಹೊರತು ಬೇರೆ ಒಂದಂತೂ ಸತ್ಯ, ನಥಿಂಗ್ ಈಸ್ ಕೋಇನ್ಸಿಡೆನ್ಸ್ ಇನ್ ದಿಸ್ ವರ್ಲ್ಡ್. ಯಾವುದು ಕೂಡ ಕಾಕತಾಳೀಯ ಅಲ್ಲ, ಪ್ರತಿಯೊಂದು ಕೂಡ as per the ಬ್ಲೂ ಪ್ರಿಂಟ್ ಅಷ್ಟೇ. ಹಾಗಾಗಿ ನಾನು ಈ ಜನ್ಮದಲ್ಲಿ ಇದೊಂದು ಕೋನದಲ್ಲಿ ನನಗೆ ಅನುಭವ ಬೇಕಾಗಿದೆ, ಹಾಗಾಗಿ ಕ್ಷುದ್ರ ವಿದ್ಯೆಗಳನ್ನ ಅಭ್ಯಾಸ ಮಾಡ್ತೀನಿ ಅಂತ ಅವರು ಆ ಒಂದು ಕ್ಷುದ್ರ ವಿದ್ಯೆಯ ಮಾರ್ಗದಲ್ಲಿ ಅವ್ರ ಹೆಜ್ಜೆಗಳನ್ನ ಇಟ್ಟಿರ್ಬೋದು. ಈ ರೀತಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಡಿಕೋಡ್ ಮಾಡೋದು ಅಂತ ಹೇಳ್ತೀವಲ್ವಾ, ಇವಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಕೈವಾರ ತಾತಯ್ಯ ಹೇಳಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಅಲ್ಲಿ ತೆರಮೀದ ಬೊಮ್ಮಲು ರಾಜ್ಯಾಲ ನೇಲೇನು ಅಂತ ಹೇಳಿದಾಗ ತೆರಮೀದ ಬೊಮ್ಮಲು ಅಂತಂದ್ರೆ ಏನೋ ಪರದೆ ಮೇಲೆ ಇರ್ತಕ್ಕಂಥ ಬೊಂಬೆಗಳೇ ಬಂದ್ಬಿಟ್ಟು ರಾಜ್ಯ ಆಳುತ್ತೆ ಅಂತ ಅಲ್ಲ. ತೆರಮೀದ ಬೊಮ್ಮಲು ರಾಜ್ಯ ಮಾಳೇನು ಅಂದ್ರೆ ತೆರೆ ಮೇಲೆ ಕಾಣಿಸುವಂತ ಬೊಂಬೆಗಳು ಆಳ್ವಿಕೆ ಮಾಡ್ತವೆ ಅಂತಂದ್ರೆ ಅದರಲ್ಲಿ ಅಭಿನಯ ಮಾಡಿರ್ತಕ್ಕಂಥ ನಟರು ಈ ಒಂದು ರಾಜ್ಯಗಳನ್ನ ಆಳ್ವಿಕೆ ಮಾಡ್ತಾರೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ವಿಚಾರ. ಅದನ್ನ ನಾವು ಡಿಕೋಡ್ ಮಾಡಿ ಅರ್ಥ ಮಾಡ್ಕೊಳ್ಳುವಂಥದ್ದು ನಡೆದಿರುವಂಥದ್ದು. ಇಲ್ಲಿ ಕೂಡ ನಾವು ಇದನ್ನೇ ಅರ್ಥ ಮಾಡ್ಕೋಬೇಕು. ಒಬ್ಬ ಮಹಾಯೋಗಿ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ಎಂತ ಕುಕೃತ್ಯಗಳನ್ನ ಮಾಡಿದ್ರು ಕೂಡ ಅದನ್ನ ಪ್ರಕ್ಷಾಳನೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸುವಂತ ಒಂದು ವಿಚಾರ ಆಗಿರ್ಬೋದು. ಮತ್ತೆ ಈ ಒಂದು ಕೋನದಲ್ಲಿ ಅವ್ರ ಅನುಭವವನ್ನ ಪಡ್ಕೊಂಡು ಮಹಾಪರಿಪೂರ್ಣ ಅನುಭವವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಅವರು ಆ ರೀತಿಯಾಗಿ ಆ ಒಂದು ಹೆಜ್ಜೆಗಳನ್ನ ಇಟ್ಟಿರುವಂತದ್ದು ಅನ್ನೋದು ನಾವಿಲ್ಲಿ ಡಿಕೋಡ್ ಮಾಡಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಅರ್ಥ ಆಯ್ತಾ ಮಧುರ? ಥ್ಯಾಂಕ್ ಯು. ನಾನು ಎಷ್ಟು ಸಣ್ಣದ್ ಹೇಳಿದ್ರೆ ನೀವು ಅಷ್ಟು ವಿವರಾತ್ಮಕ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು. ಅಂದ್ರೆ ನಂದು ಸಣ್ಣ ಅಂತಾರೆ, ಅಂದ್ರೆ ಸಣ್ಣ ಇದಿರುತ್ತೆ ಸಂದೇಹಗಳು, ಅದನ್ನ ತಿಳ್ಕೊಂಡ್ರೆ ಒಳ್ಳೇದಲ್ಲ ಅಂತ ಕೇಳಿದ್ದು. ಥ್ಯಾಂಕ್ ಯು ಮೇಡಮ್. ಸಿಕ್ತು, ಈಗ ಕ್ಲಾರಿಟಿ ಸಿಕ್ತು. ಮಾಸ್ಟರ್ಸ್ ಯಾರಿಗಾರು ಈ ತರ ಸಂದೇಹಗಳಿದ್ರೆ ಮೇಡಮ್ ಇದ್ದಾರೆ, 1-2 ಜನ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಹಾ
ಮಾತಾಡಿ ಸರ್. ಹಾ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಅನಂತ ಕೋಟಿ ಪ್ರಣಾಮಗಳು. ಸರ್ ಕೇಳಿಸ್ತಾ ಇದ್ದೀರಾ? ಹೇಳ್ತಾ ಇದೆ, ಮಾತಾಡಿ. ಆ ಏನ್ ಸರ್, ರಂಗನಾಥ್ ಸರ್, ಮಧುರಾ ಮೇಡಮ್, ಅಶ್ವಿನಿ ಮೇಡಮ್, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಪೂರ್ವಕ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ರಂಗನಾಥ್ ಸರ್, ನಿಮಗೆ ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಸಾಲದು. ಇಂಥ ಒಂದು ಸಾಕ್ಷಾತ್ ವೈದೇಹಿಯನ್ನೇ, ವಾಗ್ದೇವಿ ಅವರನ್ನೇ ನೀವು ಇವತ್ತು ಅವರಿಂದನೇ ನಾವು ಪ್ರವಚನವನ್ನ ಕೇಳ್ತಾ ಇದೀವಿ. ನಿಜಕ್ಕೂ ಅಮ್ಮ, ನೀವು ಹೆಸರಿಗೆ ತಕ್ಕಂತೆ ವಾಗ್ದೇವಿನೇ ಕಣಮ್ಮ. ನನಗೆ ಅನಿಸುತ್ತೆ ತಾವು ತೆಲುಗು ಭಾಷೆ ಅಂತ ನನಗೆ ಅನ್ಸೋದು ನೀವು ತೆಲುಗು ಮಾತೃಭಾಷೆ ಅಂತ ಇರ್ಬೋದು ಅಂತ. ಆದ್ರೆ ಕನ್ನಡವನ್ನ ನಿಮ್ಮಷ್ಟು ನಾವು ಕನ್ನಡಿಗರಾಗಿ ನನಗೆ ನಾಚಿಕೆ ಆಗುತ್ತೆ. ಎಷ್ಟು ಅದ್ಭುತವಾಗಿ ಅಮ್ಮ ವಾಗ್ದೇವಿನೇ ಕಣಮ್ಮ ನೀವು. ಭಗವಂತ ನಿಮ್ಮನ್ನ ಕಾಲ ಚೆನ್ನಾಗಿಟ್ಟಿರ್ಲಿ. ಇನ್ನೂ ನಿಮ್ಮಿಂದ ನಮಗೆ ಒಂದು ಸಾಗರದಂತಹ ಪ್ರವಚನ ಹರಿದು ಬರಲಿ. ಇದನ್ನ ಹರಿಸ್ಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವ್ರದ್ದು, ಮಾತಾ ಸ್ವರ್ಣಮಾಲಾ ಅಮ್ಮನವ್ರಿಗೂ, ಹಾಗೂ ಈ ಕಾರ್ಯಕ್ರಮವನ್ನ ಒಂದು ನಿಮಿಷನೂ ಬಿಡದೆ ನಡ್ಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಗುರುಗಳಾದ ರಂಗನಾಥ್ ಸರ್ ಅವ್ರಿಗೂ, ಹಾಗೆ ಇವತ್ತಿನ ನಿರೂಪಣೆ ಕಾರ್ಯವನ್ನು ಮಾಡ್ತಕ್ಕಂಥ ಮಧುರಾ ಮೇಡಮ್ನವ್ರಿಗೂ, ಮತ್ತು ಪ್ರಾಣಾಯಾಮ ಯೋಗವನ್ನು ಹೇಳ್ಕೊಡ್ತಕ್ಕಂಥ ಅಶ್ವಿನಿ ಮೇಡಮ್ನವ್ರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು ಮೇಡಮ್. ಖಂಡಿತ ನಾನಂತೂ ಧನ್ಯ. ಯಾರಿಗೇನಾಗಿದೆಯೋ, ಯಾವುದೇ ಕೆಲಸ ಮಾಡಿದ್ರು ಸಮರ್ಪಣಾ ಭಾವದಿಂದ ನಾವು ಮಾಡಿದ್ರೆ ಮಾತ್ರ ಅದು ನಮಗೆ ಒಲಿಯುತ್ತೆ ಅನ್ನೋ ಮಾತನ್ನ ಹೇಳಿದ್ರಲ್ಲ, ನಮ್ ಕಣ್ ತೆರೆಸಿದ್ರಲ್ಲ, ನಿಮಗೆ ಅನಂತ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ವಂ ಗುರು ಪಾದಾರ್ಪಣಮಸ್ತು. ನನ್ನ ಮುಖಾಂತರ ಏನು ಬರ್ಬೇಕು ಅದ್ ಬರ್ತಾ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಉಮಾ ಮೇಡಮ್. ಉಮಮ್ಮ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಉಮಮ್ಮ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಮಾಸ್ಟರ್ ಲಕ್ಷ್ಮೀಕಾಂತ್ ಮಾತಾಡಿ. ಸರ್ ದಯವಿಟ್ಟು ಕ್ಷಮಿಸ್ಬೇಕು, ನಾನ್ ಜಾಯ್ನ್ ಆಗಿದ್ದೆ 6:45 ಬಟ್ ಕೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ನಾನು 4:15 5 ಗಂಟೆಯಿಂದ 6:45 6:30 ಇನ್ನೊಂದು ಯೋಗ ಇದ್ರೊಳಗೆ ಇರ್ತೀನಿ ಸರ್. ತದನಂತರ ಜಾಯ್ನ್ ಆಗ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ. ಬಟ್ ಚೆನ್ನಾಗಿ ಮಾತಾಡ್ತಾ ಇದಾರೆ ಸರ್. ಮಿಲಾರೆಪ್ಪ ಇವರು ಇನ್ನೊಂದು ಚಾನೆಲ್ ಅಲ್ಲಿ ಮಾತಾಡುವಾಗ ನಾನು ಕೇಳಿಸ್ಕೊಂಡಿದ್ದೆ, ಅದನ್ನ ಏಕತ್ವನ ಅಥವಾ ಇನ್ನೊಂದ್ರೊಳಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಬಟ್ ಅವರು ಹೇಳುವಂತ ಒಂದು ವಾಕ್ ಶೈಲಿ, ಅವರು ಏನು ಸಂದೇಹಗಳಿದೆ ಅದಕ್ಕೆ ನೀಡುವಂತ ಒಂದು ಪರಿಹಾರ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ನಾಗಾಂಬಿಕಾ ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಮೇಡಮ್ ತಾವು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಉಮಮ್ಮ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಮಾತಾಡಿ ಅಮ್ಮ. ಈಗ ಇಲ್ಲಿವರೆಗೂ ತಾವು ಮಿಲಾರೆಪ್ಪ ಅವರ ಜೀವನದ ಪರಿಚಯ ತುಂಬಾ ಅದ್ಭುತವಾಗಿ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಇದು ಏನಾಗತ್ತಂದ್ರ ನಾವು ಕೂಡ ಹೀಗೆ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕಾಣ್ಕೊಳ್ಬೇಕನ್ನೋದನ್ನ ಗೊತ್ತಾಗತ್ತ. ಮುಖ್ಯವಾಗಿ ಅಂದ್ರೆ ನಾವು ಮೊದ್ಲು ಶರಣಾಗತಿಯನ್ನು ಹೊಂದಬೇಕು. ನಮ್ಮ ಆತ್ಮಪೂರ್ವಕವಾಗಿ ಬಂದಾಗ ನಮ್ಮ ಕರ್ಮಗಳನ್ನೆಲ್ಲ ನಾವೇ ಕಳೆದುಕೊಳ್ಬೇಕು ಅನ್ನೋದನ್ನ ಇವತ್ತು ತಾವೇ ಹೇಳ್ಕೊಟ್ಟಿದ್ರಿ. ಆಮೇಲೆ ಇನ್ನೊಂದೇನಂದ್ರೆ ಚಿಕ್ಕ ಇದು ಮೇಡಮ್, ಮಿಲಾರೆಪ್ಪ ಅವರಿಗೆ ಎಷ್ಟು ಜನ ಗುರುಗಳಿದ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವ್ಯಾವೋ ಹೆಸರುಗಳು ಬರುತ್ತೆ, ಯಾವ ಹೆಸರಂತ ಕನ್ಸಿಡರ್, ಅವ್ರ ಮೂಲ ಗುರುಗಳು ಯಾರು ಅನ್ನೋದು. ಮಾರ್ಪ ಅವರ ಇಲ್ಲಿ ಮಿಲಾರೆಪ್ಪರವರ ಅತಿ ಮುಖ್ಯ ಗುರುಗಳು ಮಾರ್ಪ ಅಂತಾನು ನಾವು ಭಾವಿಸ್ಬೇಕಾಗಿದೆ. ಇನ್ನ ಅವರ ಪರಂಪರೆಯಲ್ಲಿ ಇನ್ ಯಾರ್ಯಾರ ಹತ್ರ ಅವ್ರು ವಿದ್ಯೆ ಕಲ್ತಿದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಇದುವರೆಗೂ ಈ ಒಂದು ಚರಿತ್ರೆಯನ್ನ ನಾವು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಾಗ ಏನೆಲ್ಲ ವಿಚಾರಗಳು ಬಂದಿದೆ ಅಷ್ಟ್ ಮಾತ್ರನೇ ಗೊತ್ತಿರುವಂತದ್ದು. ಅಂದ್ರೆ ಮೊದಲು ಒಬ್ರು ಧರ್ಮಗುರುಗಳನ್ನ ಭೇಟಿ ಮಾಡಿದ್ರು, ಅಲ್ಲಿ ಅವರು ಸಾಧನೆ ಮಾಡಕ್ಕಾಗ್ಲಿಲ್ಲ. ಅದಾದ್ಮೇಲೆ ಮಾರ್ಪ ಗುರುಗಳ ಹತ್ರಕ್ಕೆ ಅವ್ರು ಬಂದಿರುವಂತದ್ದು ಅನ್ನೋದು. ಇನ್ನು ಅವ್ರದ್ದು 20,000 ಪುಟಗಳಷ್ಟು ಚರಿತ್ರೆ ನಮ್ಗೆ ಸಿಗೋವಾಗ ಅದ್ರಲ್ಲಿ ಇನ್ ಎಲ್ಲೆಲ್ಲಿ ಏನೇನು ವಿಚಾರಗಳಿದೆಯೋ 20,000 ಪುಟಗಳನ್ನ ಅಧ್ಯಯನ ಮಾಡೋದು
ಅಷ್ಟು ಸುಲಭ ಅಲ್ಲ ಅಲ್ವಮ್ಮ. ಸೊ ಎಷ್ಟು ವಿಷಯಗಳು ಇವಾಗ ನಮ್ಗೆ ಗ್ಯಾದರ್ ಮಾಡ್ಕೊಳಕ್ಕೆ ಸಿಕ್ಕಿದೆ, ಅಷ್ಟ್ರಲ್ಲಿ ಏನಿದೆಯೋ ಅದನ್ನ ಮಾತ್ರನೇ ಇವಾಗ ನಾವು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ನಲ್ಲಿ ನನಗೆ ಅರ್ಥ ಆಗಿರೋ ಪ್ರಕಾರ ಮತ್ತೆ ನಾಗೇಶ್ವರ ಮಾಸ್ಟರ್ ಅವರು ಹೇಳಿರೋ ಪ್ರಕಾರ ಮಿಲಾರೇಪಾರ್ ಅವರ ಅತಿ ಮುಖ್ಯ ಗುರುಗಳು ಮಾರ್ಪಾರ್ ಅವರು ಅನ್ನುವಂಥದ್ದು. ನಾನು ಯಾಕಂದ್ರೆ ಇವಾಗ ಇದು ಇವತ್ತು 9ನೇ ಸೆಷನ್ ತಮ್ದು, ಅವಾಗಿಂದ ನೋಡ್ತಾ ಇರ್ತೀನಿ. ಒಟ್ಟ ಮಿಲೇರಪ್ಪ ಅವ್ರ ಜೊತೆಗೆ ಬೇರೆ 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 ಗುರುಗಳೇ ಬರ್ತಿರ್ತಾರೆ. ಯಾವ ಗುರುಗಳನ್ನ ಇಲ್ಲಿ ಕನ್ಸಿಡರ್ ಯಾಕಂದ್ರೆ ನಾವು ಕೂಡ ನಮ್ಮ ಕರ್ಮವನ್ನು ಕಳ್ಕೊಳ್ಬೇಕಾದ್ರೆ ಒಬ್ಬ ಗುರುವನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತಲ್ಲ. ಆ ಸಂದರ್ಭಕ್ಕಾಗಿ ಕೇಳಿದೆ ಮೇಡಮ್, ಮತ್ತೊಂದು ಯಾವುದೇ ತರದ್ದು ಇಲ್ಲಿ ಬೇರೆ ಉದ್ದೇಶ ಇಲ್ಲ ಮೇಡಮ್. ಓಕೆ ಅಮ್ಮ, ಅಂದ್ರೆ ನೀವು ಆ ರೀತಿಯಾಗಿ ಕೇಳಿರೋದು ಅಂತಂದಾಗ ನೋಡ್ರಿ, ನಾವು ಏನಾಗಿರ್ತೀವೋ ನಮ್ಗೆ ತಕ್ಕಂತ ಗುರುಗಳೇ ನಮ್ಗೆ ಸಿಗ್ತಾರೆ ಅಂತಂದಾಗ ಅವ್ರು ಬಿಗಿನಿಂಗ್ ಅಲ್ಲಿ ಕ್ಷುದ್ರ ವಿದ್ಯೆಗಳು ಬೇಕು ಅಂತ ಇದ್ರು, ಕ್ಷುದ್ರ ವಿದ್ಯೆಗಳನ್ನ ಕಲ್ಸುವಂತ ಗುರುಗಳು ಸಿಕ್ಕಿದ್ರು. ಆಮೇಲೆ ನಾನು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಅನ್ಕೊಳ್ಳೋಕೆ ಶುರು ಮಾಡಿದ್ರು, ಧರ್ಮ ಮಾರ್ಗದ ಗುರುಗಳು ಸಿಗೋದಿಕ್ಕೆ ಶುರುವಾದ್ರು. ಅವರ ಡಿಸೈನ್ಗೆ ತಕ್ಕಂಗೆ ಒಬ್ರು ಸಿಕ್ಕಿದ್ರು. ಅವರಲ್ಲದೆ ಮಾರ್ಪಾರ್ ಅವರ ಹತ್ರಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಇದ್ದಿದ್ರಿಂದ ಮಾರ್ಪಾರ್ ಅವರ ಬಳಿಗೆ ಹೋದ್ರು. ಈ ರೀತಿಯಾಗಿ ಅವರು ಯಾವ ಸ್ಥಿತಿಯಲ್ಲಿ ಇರ್ತಾರೋ ಆ ಸ್ಥಿತಿಗೆ ಅನುಗುಣವಾಗಿ ಆ ಗುರುಗಳು ಸಿಕ್ಕಿರುವಂತದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಒಟ್ಟಾರೆ ಏನಂದ್ರೆ ಯಾವುದೇ ವಿದ್ಯೆಯನ್ನ ನಮಗೊಬ್ರು ಗುರುಗಳು ಬೇಕು. ಆ ಗುರುಗಳಿಂದ ನಾವು ಬೇರೆ ಬೇರೆ ವಿದ್ಯೆಗಳನ್ನ ಕಲೀಲಿಕ್ಕೆ ಸಾಧ್ಯತೆ. ಮತ್ತು ಒಬ್ರಂತೂ ನಮ್ಮ ಜೀವನದಲ್ಲಿ ಒಬ್ಬ ಮುಖ್ಯವಾದಂತಹ ಸರ್ವಶ್ರೇಷ್ಠವಾದಂತಹ ಗುರುಗಳು ನಮಗೆ ಬೇಕೇ ಬೇಕನ್ನೋದನ್ನ ತಾವು ಇವತ್ತು ಹೇಳೋದ್ರಿಂದ, ಸವಿಸ್ತಾರವಾಗಿ ಹೇಳೋದ್ರಿಂದ ಗೊತ್ತಾಯ್ತು. ಇನ್ನೇನ ತಾವು ಹೇಳುವಂತಹ ಪ್ರತಿಯೊಂದು ವಿಷಯ ಕೂಡ ಸೆಂಟೆನ್ಸ್ ಸಿಂಪಲ್ ಆಗಿರಬಹುದು, ಆ ಸಿಂಪಲತೆಯಲ್ಲಿ ಏನಾಗಿದೆ ಅಂದ್ರೆ ವೈವಿಧ್ಯತೆ ಕೂಡಿದೆ. ಸರಳವಾದಂತಹ ಎಲ್ಲರಿಗೂ ತಿಳಿಯುವಂತಹ ವಿಷಯವನ್ನು ತಾವು ಹೇಳ್ತೀರಿ ಮೇಡಮ್. ಧನ್ಯವಾದ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಮಧುರಾ ಅವ್ರಿಗೆ ಕೂಡ ನಮಸ್ಕಾರ. ಹಾಗೂ ಇಲ್ಲಿ ಯೂಟ್ಯೂಬ್ ಪ್ರತ್ಯಕ್ಷವಾಗಿ ಕೇಳುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಗುರುಗಳೇ. ನಮಸ್ತೆ ಅಮ್ಮಮ್ಮ, ನಮಸ್ತೆ. ಮತ್ತೆ ಯಾರಾದ್ರೂ 1-2 ಮಾಸ್ಟರ್ಸಿಗೆ ಅವಕಾಶ ಇದೆ ಅಷ್ಟೇ. ಹ್ಯಾಂಡ್ ರೈಸ್ ಮಾಡಿ ಯಾರಿಗಾದ್ರು ಸಂದೇಹ ಇದ್ರ ಬಗ್ಗೆ. ಎಸ್ ಮೇಡಮ್ ಪ್ರವಚನದಲ್ಲಿ ಏನು ಸಂದೇಹಗಳು ಬರಲ್ಲ, ಓನ್ಲಿ ನಾವು ಮರಣ ಮಾಡ್ಕೋಬೇಕಷ್ಟೇ. ಮರಣ ಮಾಡ್ಕೊಂಡ್ರೆ ಅದೆಲ್ಲ ಅರ್ಥ ಆಗ್ತಾ ಇರ್ತದೆ ಅಷ್ಟೇ. ಆದ್ರೂ ಚಿಕ್ಕದೇನೋ ಬಂದ್ಬಿಡುತ್ತೆ ಗುರುಜಿ. ನಾವು ಆಧ್ಯಾತ್ಮಿಕ ಇದು ಬರ್ತಾ ಇದೀವಲ್ಲ, ಅರ್ಥ ಆಗಲ್ಲ ಅಷ್ಟು ಬೇಗನೆ. ರೈಟ್. ಅದೇ ಜಯಲಕ್ಷ್ಮಿ ಮೇಡಮ್ ಹೇಳ್ತಿದ್ದಾರೆ ಮೆಸೇಜ್ ಅಲ್ಲಿ, ರಸಮಯ ವಿವರಣೆ ಜಡತ್ವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುರನಾಗಮ ಅಷ್ಟು ಅಂದ್ರೆ ಅರಳು ಹುರಿದಂಗೆ ಅಂತ ಹೇಳ್ತೀವಲ್ಲ, ಅಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ ನೀವು. ಅಂದ್ರೆ ನಮಗೆ ಸಂದೇಹ ಬರಲ್ಲ, ಆದ್ರೆ ಎಲ್ಲೋ ಒಂದ್ ಚಿಕ್ಕದೇನೋ ಒಂಚೂರು ಕಾಣಿಸ್ಕೊಂಡ್ಬಿಡುತ್ತೆ. ಅದನ್ನು ಅಷ್ಟು ಕ್ಲೀನ್ ಆಗಿ ವಿವರಿಸ್ತಾ ಇರ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ವಿವರಣೆ. ಥ್ಯಾಂಕ್ ಯು ಮೇಡಮ್. ಅಶ್ವಿನಿ ಮೇಡಮ್ ಅವ್ರು ಮಾತಾಡ್ತಾರಂತ ಮೇಡಮ್. ನಂದು ಕೋಸ್ಟ್ ಹೋಗಿದೆ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ನಮಸ್ತೆ ಮೇಡಮ್. ನಮಸ್ತೆ ಅಶ್ವಿನಿ. ಮೇಡಮ್, ನಿಮ್ಮಿಂದ ನಾವು ಕೂಡ ಹೊಗಳಿಕೆ ತಗೊಂಡ ಮೇಡಮ್. ನಮ್ಮ ಮಲ್ಲಪ್ಪ ಸರ್ ಹೇಳಿದ್ರು, ಒಂದ್ ಕಡೆಯಿಂದ ಅಶ್ವಿನಿ ಮೇಡಮ್, ಮಧುರಾ ಮೇಡಮ್ ಅಂತ ಹೇಳಿದ್ರು. ಆ ಹೆಸರು ಬರ್ಬೇಕು ಅಂತಂದ್ರೆ ನೀವು ಕಾರಣ ಅಂತ ನನಗೆಲ್ಲೋ ಅನಿಸ್ತಿದೆ. ಯಾಕೆಂದ್ರೆ ನಿಮ್ಮಷ್ಟು ಫ್ಲೂಯೆಂಟ್ ಆಗಿ ಮಾತಾಡಕ್ ಬರ್ದಿದ್ರು ನಿಮ್ಮ ಒಂದು ಮಾತಿನ ವೈಖರಿ, ಆ ನಗುಮುಗ, ನೀವು ಕೊಡುವಂತಹ ಒಂದು ಶೈಲಿ, ಜ್ಞಾನದ ಶೈಲಿ ಇಂದ ನಾವು ಕೂಡ ಸ್ವಲ್ಪ ನಿಮ್ ಜೊತೆ ನಾವು ಸೇರ್ಕೊಂಡು ಹೊಗಳಿಕೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎನಿಹೌ ಥ್ಯಾಂಕ್ ಯು. ನಿಮ್ಮೆಲ್ಲರ ಸಂಪರ್ಕದಿಂದ ನಾನು ಮತ್ತಷ್ಟು ಚೆನ್ನಾಗಿ ತಯಾರಾಗೋ ಹಾಗೆ ಆಗ್ತಾ ಇದೆ. ನಿಮ್ಮೆಲ್ಲರ ಸಂಪರ್ಕ ನನ್ನ ಜನ್ಮಗಳ ಸುಕೃತಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಂತ ಶ್ರೇಷ್ಠರು ಎಲ್ಲರೂ ಕೂಡ ನನ್ಗೆ ಸಿಕ್ಕಿರೋದು ಅದು ಅಷ್ಟು ಸುಲಭ ಅಲ್ಲ. ಥ್ಯಾಂಕ್ ಯು. ಹಾಗೆ ಮಾಸ್ಟರ್ಸ್ ಕೂಡ ತುಂಬಾ ಅದ್ಭುತವಾಗಿ ಖುಷಿಯಿಂದ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಸವಿತಾ ಇದ್ದೀವಿ ನಾವೆಲ್ಲರೂ ಕೂಡ. ಮಲ್ಲಪ್ಪ ಸರ್ ಅಂತೂ ತುಂಬಾ ಖುಷಿಯಾಗಿದ್ದಾರೆ. ಇದೇ ರೀತಿ ಮೊದಲನೇ ಬಾರಿಗೆ ಒಂದು ತುಂಬಾ ಆತ್ಮಪೂರ್ವಕವಾಗಿ ಖುಷಿ ಪಟ್ಟಂತಹ ಏಕೈಕ ವ್ಯಕ್ತಿ ಅಂತ ನಾನಂತೂ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಎಲ್ಲದಕ್ಕೂ ಆತರ ನಮಸ್ಕಾರ ಮಾಡ್ತಾ ಖುಷಿ ಪಡ್ತಾ ಇರೋದು ನಮಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಮಾಸ್ಟರ್ಸ್, ಒಂದು ವಿಚಾರ,
ನಾಗರಾಜು ಗುರೂಜಿ ಅವರ ಉಪಸ್ಥಿತಿಯಲ್ಲಿ ಯೋಗ ಪ್ರಾಣಾಯಾಮ ನಡೀತಾ ಇದೆ. ನಾವೇ ಮಾಸ್ಟರ್ಸ್ ಇಂದ ಇದರಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳೋದಾದ್ರೆ, ಇಲ್ಲ ನನಗಿಂತಲೂ ಉತ್ತಮ ಯಾರನ್ನಾದ್ರೂ ರೆಡಿ ಮಾಡ್ಬೇಕು ಅನ್ನೋದಿದ್ರೆ, ಇಲ್ಲ ನೀವೇ ಏನಾದ್ರೂ ಈ ಗುಂಪಿನಲ್ಲಿರುವ ಸದಸ್ಯರುಗಳು ನಾನೇ ಯೋಗ ಪ್ರಾಣಾಯಾಮ ಹೇಳ್ಕೊಡ್ತೀನಿ ಅಂತ ಮುಂದೆ ಬರೋದಾದ್ರೆ ಈ ಮೂಲಕ ತಿಳಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಧುರಾ ಮೇಡಮ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಒಳ್ಳೆ ಸಂದೇಶ ಕೊಟ್ರಿ. ಅದೇ ನಾನು ಹೇಳ್ಬೇಕು ಅಂತಿದ್ದೆ, ಯೋಗ ಪ್ರಾಣಾಯಾಮ ಯಾರಾದ್ರೂ ಮಾಡ್ಸೋರಿದ್ರೆ ಮುಂದೆ ಬರ್ಬೋದು, ಅಡ್ಮಿನ್ ನಂಬರಿಗೆ ಮೆಸೇಜ್ ಮಾಡಿ ಅಂತ. ಯಾಕಂದ್ರೆ ಎಲ್ರಿಗೂ ಇರುತ್ತೆ, ನಾನು ಒಂದು ಹೇಳ್ಕೊಡ್ಬೇಕು ಅನ್ನೋ ಒಂದು ಫೀಲಿಂಗ್ ಇರ್ಬೋದು, ಆದ್ರೆ ನಾನು ಹೇಗೆ ಹೇಳೋದು ಅನ್ನೋ ಒಂದು ಭಾವನೆನೂ ಇರಬಹುದು. ಅದೇ ಏನಿದ್ರು ಪರವಾಗಿಲ್ಲ, ಅವರು ಮೆಸೇಜ್ ಮಾಡಿದ್ರೆ ನಾವು ಅವರಿಗೆ ಒಂದು ಅವಕಾಶ ಕೊಡ್ಲಿಕ್ಕಾಗತ್ತೆ, ಅವರು ಒಂದು ಕಲೀಲಿಕ್ಕಾಗತ್ತೆ, ಮತ್ತೆ ಜ್ಞಾನ ಹಂಚಂಗಾಗತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮೇಡಮ್. ಯಾಕೆಂದ್ರೆ ಮೇಡಮ್ ಯೋಗ ಪ್ರಾಣಾಯಾಮ ಧ್ಯಾನ ಅಂತದ್ದನ್ನು ತುಂಬಾ ಮನಸ್ಸಿಗೆ ಇಡಿಸ್ಬೇಕು. ಅದು ಹೆಂಗ್ ಬೇಕೋ ಮಾಡುವಂತದ್ದು ಅಥವಾ ಯಾವ ತರ ಬೇಕೋ ಹೇಳುವಂತದ್ದು ಹೇಳ್ಕೊಡೋದು ಅದಾಗ್ಬಾರ್ದಲ್ವಾ. ಹಾಗಾಗಿ ಇದ್ರ ಬಗ್ಗೆ ಏನಾದ್ರೂ ಮಾತನಾಡೋದಿದ್ರೆ ಮಾಸ್ಟರ್ಸ್ ಮಾತನಾಡಿದ್ರೆ ನಮಗೂ ಇನ್ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ, ಯಾವ ತರ ಬದಲಾವಣೆ ಮಾಡ್ಕೋಬಹುದು, ಇನ್ನೂ ಹೆಚ್ಚಿನದಾಗಿ ಉತ್ತಮವಾಗಿ ಕೊಡ್ಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ರಂಗನಾಥ್ ಸರ್, ನಾನು ಹೊರಡ್ಬೋದಲ್ಲ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.